ಬೆಂಗಳೂರಿಂದ. ಸುಧಾಕರ್ ಪೋರಣ್ಣ ಸರ್ ಅವರನ್ನ ಎಲ್ಲರೂ ಸ್ವಾಗತಿಸೋಣ ನಮ್ಮ PCSB ವೇದಿಕೆ ಪರವಾಗಿ. ಹಾಗೆ ಸುಧಾಕರ್ ಸರ್ ಅವರನ್ನ ಎಲ್ಲರಿಗೂ ಪರಿಚಿತರು. ಹಾಗಾಗಿ ಪತ್ರಿಜಿ ಗುರುಗಳ ಈಗ ತೆಲುಗುವಿನಿಂದ ಕನ್ನಡದಕ್ಕೆ ಪರ್ಲ್ಸ್ ಆಫ್ ವಿಸ್ಡಮ್ ಅನ್ನೋದನ್ನ ಕನ್ನಡ ಭಾಷೆಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಹಲವಾರು ಆನ್ಲೈನ್ ಆಫ್ಲೈನ್ ಕಾರ್ಯಾಗಾರಗಳನ್ನ PCSB ವೇದಿಕೆಯಲ್ಲೇ ನಡೆಸಿದ್ದಾರೆ ಹಾಗೂ ಆಫ್ಲೈನ್ ಅಲ್ಲಿ ಸಾಕಷ್ಟು ನಡೆಸ್ತಾ ಇರ್ತಾರೆ. ಸೊ ಇವರ ಪರಿಚಯ ನಮ್ಮೆಲ್ಲರಿಗೂ ಇರೋದ್ರಿಂದ ತುಂಬು ಹೃದಯದಿಂದ ನಿಮ್ಮೆಲ್ಲರ ಸ್ವಾಗತಿಸೋಣ. ಮಾಸ್ಟರ್ ಸುಧಾಕರ್ ಪೋರಣ್ಣ ಸರ್, ನಿಮ್ಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ಈ ದಿನ ಲೈವ್ ಇರಲ್ಲ ಸರ್, ರೆಕಾರ್ಡಿಂಗ್ ಇರುತ್ತೆ. ಸೊ ಸಮ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ. ಇಲ್ಲ ಸರ್, ಆಡಿಯೋ ಕೇಳಿಸ್ತಿಲ್ಲ. ಸುಧಾಕರ್ ಸರ್ ಅವರ ಟಾಪಿಕ್ ಯುವರ್ ಸೋಲ್ಸ್ ಗಿಫ್ಟ್ ಅನ್ನೋದು ಭಾಗ 2 ಆಲ್ರೆಡಿ ಮುಗ್ದಿದೆ. ಈ ದಿನ ಭಾಗ 3 ಮುಂದುವರೆದ ಭಾಗವನ್ನ ನಮಗೆ ಜ್ಞಾನವಾಗಿ ನೀಡೋದಿಕ್ಕೆ ಸರ್ ಇದ್ದಾರೆ. ಸೊ ಅದು ಇಂಟರ್ನೆಟ್ ಇಶ್ಯೂ ಆಗಿದೆ ಅನ್ಸುತ್ತೆ, ಬರ್ತಾ ಇದ್ದಾರೆ. ಎಸ್ ಸರ್. ಸರ್ ಕೋಸ್ಟ್ ಇದ್ದೀರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಓಕೆ, ಕೇಳಿಸುತ್ತಾ ಮೇಡಮ್? ಎಸ್ ಸರ್, ನಮಸ್ತೆ ಸರ್. ಇಲ್ಲ, ಇದು ಪವರ್ ಹೋಯ್ತು ಇಲ್ಲಿ. ಓಕೆ, ತೊಂದರೆ ಇಲ್ಲ. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಈ ಒಂದು ಸೋಲ್ ಗಿಫ್ಟ್ ಅಂತ ನಾವು ಮೊದಲೇ ದಿನದಿಂದ ನಾವು ಕಲ್ತ್ಕೊಂಡು ಬರ್ತಾ ಇದ್ವಿ. ಸೊ ಒಂದು ಈ ಗೋಲ್ ಇಲ್ಲಿ ಪ್ರತಿಯೊಂದು ಒಂದೊಂದು ವಾರ ಕೂಡ ಒಂದೊಂದು ರೀತಿಯ ಅನುಭವನ ನಾವು ಪಡಿತಾ ಬರ್ತೀವಿ. ಯುವರ್ಸ್ ಸೋಲ್ ಗಿಫ್ಟ್ ನಿಮಗೆ ಗೊತ್ತಿದೆ, ರಾಬರ್ಟ್ ಸ್ಕ್ವಾಡ್ಜ್ ಅವರು ಬರೆದಂತ ಸೋಲ್ ಗಿಫ್ಟ್ ಅನ್ನ ಈ ಒಂದು ದಿನ ನಾವು ಈ ಒಂದು ಸ್ವಾಧ್ಯಾಯ ಯೋಗದಲ್ಲಿ ಕಲಿತಾ ಇದೀವಿ. ಸ್ವಾಧ್ಯಾಯ ಯೋಗ ನಾನು ಅವಾಗಲೇ ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ಈಸಿ ಟು ರೀಚ್ ಎನ್ಲೈಟನ್ಮೆಂಟ್ ಅಂತ ಸರ್ ಅವಾಗಲೇ ಹೇಳ್ತಾ ಇದ್ರು. ಅಂದ್ರೆ ಪ್ರತಿಯೊಬ್ರು ಒಂದೊಂದು ಬುಕ್ಕನ್ನು ಬರೀತಾರೆ. ಆ ಬುಕ್ಕನ್ನು ಬರೆದಾಗ ಅವ್ರದಲ್ಲಿ ಇರ್ತಕ್ಕಂಥ ಒಂದು ನಾಲೆಡ್ಜ್ ನಮಗೆ ಸಿಗ್ತಾ ಹೋಗ್ತದೆ. ಆದ್ರಿಂದ ಸ್ವಾಧ್ಯಾಯ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇವತ್ತು ಆ ಒಂದು ಯುವರ್ ಸೋಲ್ಸ್ ಗಿಫ್ಟ್ ಅಲ್ಲಿ ಒಂದು ಟಾಪಿಕ್ ಏನಂದ್ರೆ, ಅದರಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ವಿಷಯನ ತಿಳಿತಾ ಬರ್ತಾ ಇದ್ವಿ. ಅದರಲ್ಲಿ ಇವತ್ತು ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಈ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಅಂತಕ್ಕಂಥದ್ದು ನಡೀತದೆ. ಜೀವನದಲ್ಲಿ ಯಾವುದೇ ಘಟನೆಗಳು ನಡೆದ್ರೂ ಕೂಡ ನಮ್ಮನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ, ನಮ್ಮನ್ನ ಪುರೋಗತಿಗೆ ತಗೊಂಡೋಗ್ಲಿಕ್ಕೆ ಆ ರೀತಿ ಬರ್ತಾ ಇದೆ. ಯಾವ ರೀತಿ ನಮಗೆ ಆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಬರ್ತದೆ, ಅದು ನಮಗೆ ಮೇನ್ ತಿಳಿಸ್ತಾ ಇರೋದು ನೀನ್ ಯಾರು, ಹೂ ಆಮ್ ಐ, ನಿನ್ನ ಉದ್ದೇಶ ಏನು, ವಾಟ್ ಈಸ್ ಪರ್ಪಸ್ ಆಫ್ ಲೈಫ್. ಇದನ್ನ ತಿಳಿಸ್ಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಅಂತಕ್ಕಂಥದ್ದು ಆಗ್ತದೆ. ಅದಕ್ಕೂ ಮುಂಚೆ ನಮಗೆ ಗೊತ್ತಾಗಬೇಕು, ಲೈಫ್ ಈಸ್ ಎ ಡ್ರಾಮಾ ಅಂತ. ಇವತ್ತಿನ ಸ್ಥಿತಿ ಏನೇ ಇದ್ರೂ ಕೂಡ ಅದು ನಮಗೆ ಡ್ರಾಮಾ, ನಮಗೆ ಪಾಠ ಕಲಿಸ್ಲಿಕ್ಕೆ ಬಂದಿದೆ ಹೊರತು ಬೇರೆ ಯಾವುದು ನಮ್ಮನ್ನು ಕಷ್ಟ ಕೊಡ್ಲಿಕ್ಕೆ ಬಂದಿಲ್ಲ ಅಂತ ತಿಳ್ಕೋಬೇಕು. ಲೈಫ್ ಚಾಲೆಂಜಸ್ಗೋಸ್ಕರ ಬಂದಿದೆ. ಆ ಬೆನಿಫಿಟ್ಸ್ ನಾವು, ಆ ಲಾಭಗಳನ್ನ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ.
ಒಬ್ಬ ರಾಜ ಒಂದೇ ದಿನ ಭಿಕಾರಿ ಆಗ್ಬೋದು, ಒಬ್ಬ ಭಿಕಾರಿ ಒಂದೇ ದಿನ ರಾಜನಾಗ್ಬೋದು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೆದಿದೆ. ಅದನ್ನ ನಾವು ಒಂದು ತಿಳ್ಕೊಬೇಕಾದ ಏನಂದ್ರೆ, ಏನೇ ನಡೆದ್ರು ಕೂಡ ಅಂದ್ರೆ ಒಂದೇ ದಿನ ನೈಟ್ ಲಕ್ಷಾಧೀಶ್ವರ ಭಿಕ್ಷಾಧೀಶ್ವರ ಆಗ್ಬೋದು, ಭಿಕ್ಷಾಧೀಶ್ವರ ಒಂದೇ ನೈಟ್ ಅಲ್ಲಿ ಲಕ್ಷಾಧೀಶ್ವರ ಆಗ್ಬೋದು. ಅಂದ್ರೆ ಇದೆಲ್ಲ ಕೂಡ ಯಾಕಾಗ್ತದೆ ಅಂದ್ರೆ ಇದು ಡ್ರಾಮಾ. ನಾವು ಪಾಠ ಕಲೀಲಿಕ್ಕೆ ಆ ರೀತಿ ಬರ್ತದೆ. ಅದನ್ನ ಕಲ್ತಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡಿದಾಗ, ಹೌದು ನನಗೆ ಬಂದಿರತಕ್ಕಂತ ಕಾರಣ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಗೊತ್ತಾದಾಗ ಅದರಿಂದ ನಾವು ಜ್ಞಾನ ಪಡಿತೀವಿ. ಅದರಿಂದ ಆವಾಗ ರಿಯಲ್ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಅಂತಕ್ಕಂಥದ್ದು ಆಗ್ತದೆ. ಅದರಿಂದ ನಾವು ಪಾಠ ಕಲಿಬೇಕು. ಪಾಠ ಕಲ್ತಾಗ ಯಾವಾಗ್ಲೂ ನಮಗೆ ರೆಡಿ ಇರುತ್ತೆ ಕಲಿಸ್ಲಿಕ್ಕೆ, ನಾವು ರೆಡಿ ಇರ್ಬೇಕು ಅದಕ್ಕೆ. ಅದಕ್ಕಾಗಿ ಇಲ್ಲಿ ಕೆಲವ್ರಿಗೆ ಈ ಸ್ಪಿರಿಚುವಲ್ ಅವೇಕನಿಂಗ್ ಹೆಂಗ್ ಆಗ್ತದಂತ ಕೆಲವು ಉದಾಹರಣೆಗಳ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಇವರು ರಾಬರ್ಟ್ ಸ್ಕ್ವಾಡ್ಸ್ಗೆ ಯಾವ ರೀತಿ ಅಂತಂದ್ರೆ, ಅವರು ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಮಾಡ್ತಾ ಇದ್ದಾಗ ಅವ್ರು ಎಲ್ಲೇ ಕೆಲಸ ಮಾಡಿದ್ರು ಕೂಡ ಆ ಕಂಪನಿನಲ್ಲಿ ಅವ್ರಿಗೆ ಒಂಥರ ತೃಪ್ತಿ ಇದ್ದಿಲ್ಲ. ಅಂದ್ರೆ ಯಾರು ಇಷ್ಟ ಪಡ್ತಾ ಇದ್ದಿಲ್ಲ, ಆ ಕೆಲಸ ಇಷ್ಟ ಇದ್ದಿಲ್ಲ ಅವ್ರನ್ನ. ಅಂದ್ರೆ ಪ್ರತಿದಿನ ನಿಮ್ಗೆ ಕೆಲವರಿಗೆ ಇರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಆಫೀಸ್ಗೆ ಹೋಗ್ಬೇಕಾ, ಆಫೀಸಲ್ಲಿ ಯಾರು ಸರಿ ಇಲ್ಲ, ಯಾರು ನನ್ನ ನೋಡ್ಕೊಳ್ಳಲ್ಲ, ಯಾರು ರೆಸ್ಪೆಕ್ಟ್ ಕೊಡಲ್ಲ, ಭಯ, ಪ್ರತಿದಿನ ಭಯ. ಮತ್ತೆ ನಾಳೆ ಏನಾಗುತ್ತೋ ಅಂತಕ್ಕಂಥದ್ದು ಭಯ. ಆಮೇಲೆ ಈ ರಾಬರ್ಟ್ ಸ್ಕ್ವಾಡ್ಸ್ ಅವ್ರದ್ದು ಅನುಭವ ಇದು. ಅವ್ರಿಗೆ ಪ್ರತಿದಿನ ಭಯ, ಜಾಬ್ ಭಯ, ಎಲ್ಲ ಭಯ. ಮತ್ತೆ ಎಷ್ಟೋ ಒಂದು ಕ್ರೆಡಿಟ್ ಬಿಲ್ಸ್ ಕಟ್ಟಬೇಕು, ಆ EMI ಕಟ್ಟಬೇಕು, ಅದು ಇದು ಈ ರೀತಿ ಸಿಕ್ಕಾಪಟ್ಟೆ ಆ ಸಮಸ್ಯೆಗಳ ಪ್ರಾಬ್ಲಮ್ಸ್ ಶುರುವಾಯ್ತು. ಇದರಿಂದ ಅವರು ಒಂದು ಮಂತ್ಲಿ ಸ್ಯಾಲ್ರಿಗೋಸ್ಕರ ವೇಟ್ ಮಾಡಿ ಇದನ್ನ ಇಷ್ಟಪಡ್ತಿದ್ದಿಲ್ಲ. ಯಾವಾಗ ಮೈ ಡಿಯರ್ ಮಾಸ್ಟರ್ಸ್ ಯಾರೇ ಆಗ್ಲಿ, ಯಾವುದನ್ನೇ ಕೆಲಸ ಆಗ್ಲಿ, ಯಾರನ್ನೇ ಆಗ್ಲಿ, ಅವ್ರು ಇಷ್ಟ ಪಡ್ತಿಲ್ಲ ಅಂತಂದ್ರೆ ಅಲ್ಲಿಂದ ನಾವು ಒಂದು ಪ್ರಗತಿಗೆ ಬರಕ್ ಸಾಧ್ಯ ಇಲ್ಲ. ಏನ್ ಹೇಳ್ತಾರೆ ಅಂದ್ರೆ, ಕಷ್ಟ ಅನ್ಬಾರ್ದು, ಇಷ್ಟ ಪಡ್ಬೇಕಂತೆ. ಅದು ಕಷ್ಟ ಅಂತಂದ್ರೆ ಕಷ್ಟ ಬರ್ತಾ ಇರುತ್ತೆ, ಇಷ್ಟಪಟ್ಟಾಗ ಆ ಕಷ್ಟಗಳೆಲ್ಲ ಹೋಗ್ತದೆ. ಅವಾಗ ನಾವು ಯಾವಾಗ ಇಷ್ಟ ಅಂತಂದಾಗ ಅವಾಗ ಸೋಲ್ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಆ ಸೋಲ್ ಜೊತೆ ಕನೆಕ್ಟ್ ಆದಾಗ ನಾವು ಎಷ್ಟೇ ಕಷ್ಟ ಇದ್ರೂ ಅದನ್ನ ಇಷ್ಟಪಡ್ತೀವಿ. ಯಾವತ್ತೂ ಕೂಡ ಅದರಿಂದ ನಾವು ಅಯ್ಯೋ ಇದರಿಂದ ನನ್ಗೆ ಯಾವ ರೀತಿ ಆಯ್ತು ಈ ರೀತಿ ಅದನ್ನ ಬರಲ್ಲ ಮನಸ್ಸು. ಅದಕ್ಕೋಸ್ಕರ ಯಾವಾಗ ನಾವು ಇಷ್ಟಪಡೋದಕ್ಕೆ ಶುರು ಮಾಡ್ತೀವೋ ಎಲ್ರನ್ನೂ ಪ್ರೀತಿ ಮಾಡ್ತಾ ಹೋಗ್ತೀವಿ. ಅವಾಗ ಒಂದು ಪ್ರತಿಯೊಂದು ವೆಹಿಕಲ್, ನಾವು ಒಂದು ಬೈಕ್ ಓಡಿಸ್ತಾ ಇದೀವಿ, ಕಾರ್ ಓಡಿಸ್ತಾ ಇದೀವಿ, ಅದನ್ನು ಪ್ರೀತಿ ಮಾಡಕ್ ಶುರು ಮಾಡ್ತೀವಿ. ಅವಾಗ ಈಗ ಸೂರ್ಯ ಸನ್ಶೈನ್ ಆಗ್ತಾನೆ, ಸೂರ್ಯ ಉದಯಿಸ್ತಾನೆ. ಆ ಸೂರ್ಯ ಉದಯಿಸ್ಬೇಕಾದ್ರೆ ಎಲ್ರಿಗೂ ಶೈನಿಂಗ್ ಕೊಡ್ತಾನೆ, ಎಲ್ರಿಗೂ ಒಂದೇ ಎನರ್ಜಿ ಕೊಡ್ತಾನೆ. ಯಾವಾಗ ನಮ್ಮನ್ನ ನಾವು ಪ್ರೀತಿ ಮಾಡೋದು ಅಂದ್ರೆ ಆ ಸೂರ್ಯನ ಒಂದು ಕಿರಣಗಳು ಎಲ್ಲರಿಗೆ ತಗಲ್ದಂಗೆ. ಆ ಪ್ರೀತಿನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಎಲ್ಲ ಕೂಡ ಒಂದು ಸೃಷ್ಟಿ ನಮ್ಮೊಳಗಡೆನೆ ಆಗ್ತಾ ಇದೆ. ಯಾವಾಗ ಆ ರೀತಿ ತಿಳ್ಕೊಳ್ತಾ ಹೋಗ್ತೀವೋ ಒನ್ನೆಸ್, ನಮ್ಮಲ್ಲಿ ಒನ್ನೆಸ್ಸು ಮತ್ತೆ ಡಿವೈನ್ ಲವ್ ಅಂತಕ್ಕಂಥದ್ದು ಶುರು ಆಗ್ತದೆ. ಇದೇ ರೀತಿ ಎಲ್ಲರೂ ಕೂಡ ಓಶೋ, ರಜನೀಶ್ ಅವರು ಅನುಭವ ಪಟ್ಟಿದ್ದಾರೆ. ಆಟೋಗ್ರಫಿ ನಿಮಗೆ ಗೊತ್ತಿದೆ, ಆಟೋಗ್ರಫಿ ಆಫ್ ಯೋಗಿ ಪರಮಹಂಸ ಯೋಗಾನಂದರು ಇದನ್ನ ಈ ಒಂದು ಅನುಭವ ಪಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ಸ್ಪಿರಿಚುವಲ್ ಅವೇಕನಿಂಗ್ ಆಗಿದೆ. ಸೊ ಹಂಗಾಗಿ ಇಲ್ಲಿ ಸ್ಪಿರಿಚುವಲ್ ಅವೇಕನಿಂಗ್ ಅಂತಕ್ಕಂಥದ್ದು ಹೆಂಗಾಗ್ತದೆ ಅಂತ ಅಂದಾಗ, ನನಗೂ ಸ್ಪಿರಿಚುವಲ್ ಅವೇಕನಿಂಗ್ ಅಂತದ್ದು ಹೆಂಗಾಯ್ತಂದ್ರೆ, ನಾನು ಫಸ್ಟು ಗ್ರಾಜುಯೇಷನ್ ಮಾಡಿ ಮತ್ತೆ ಮಾಸ್ಟರ್ ಡಿಗ್ರಿ ಮಾಡಿ ನಾನು ಒಬ್ಬ ಲೆಕ್ಚರರ್ ಆಗಬೇಕು ಅಂದ್ರೆ, ನಾನು ಲೆಕ್ಚರರ್ ಆಗ್ಬೇಕಂತ ಏನ್ ಮಾಡಿದೆ, ನಾನು ಡಿಗ್ರೀಸ್ ಓದಿ ಆಮೇಲೆ ಈ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಅಂತಿದೆ, ಅದರಲ್ಲಿ ನಾನು ಲೆಕ್ಚರರ್ ಆಗ್ಬೇಕಂತ ಪ್ರಯತ್ನ ಪಟ್ಟು ನಾನು ಏನ್ ಮಾಡಿದೆ, ಆಮೇಲೆ MA ಇನ್ ಪೊಲಿಟಿಕಲ್ ಸೈನ್ಸ್ ಅದನ್ನ ಮಾಡಿ ಲೆಕ್ಚರರ್ ಆಗ್ಬೇಕಂತ ನನ್ನ ಆಸೆ ಇದ್ರೆ, ಅದಾದ್ಮೇಲೆ ಯಾರು ನಮ್ಮ ರಿಲೇಟಿವ್ ಏನ್ ಮಾಡಿದ್ರು, ಬೆಂಗಳೂರಿಗೆ ಕರೆದ್ರು, ಇಲ್ಲ ನೀವು ಬಂದ್ಬಿಡು, ಇಲ್ಲೇ
ಒಳ್ಳೆ ಜಾಬ್ ಇಸ್ಕೊಡ್ತೀವಿ. ಅದರಿಂದ ನಾವು ಮತ್ತೆ ಬೆಂಗಳೂರಿಗೆ ಬಂದು ನಾನು ಓದಿರೋದೇ ಬೇರೆ, ಮತ್ತೆ ಇಲ್ಲಿ ಬೇರೆ 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 ಕೋರ್ಸಸ್ ಎಲ್ಲ ಮಾಡಿ ಈಗ ಒಂದು IT ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಇದು ಯಾಕೆ ಹಿಂಗ್ ಬಂತು ಅಂತಂದ್ರೆ, ನಾನು ಬೆಂಗಳೂರಿಗೆ ಬಂದ್ಮೇಲೆನೆ ನನಗೆ ಈ ಒಂದು ಆಧ್ಯಾತ್ಮಿಕತೆ ಕನೆಕ್ಟ್ ಆಗಿದೆ. ನಾನು ಬೆಂಗಳೂರಿಗೆ ಬಂದಿಲ್ಲ ಅಂದ್ರೆ ಯಾವಾಗ ಆಗ್ತಿತ್ತೋ ಎಲ್ಲಿ ಆಗ್ತಿತ್ತೋ ಗೊತ್ತಿಲ್ಲ. ಬಂದ್ಮೇಲೆ ನಾನು ಈ ಜಾಬ್ ಮಾಡ್ತಾ ಮಾಡ್ತಾ ಯಾವುದೋ ಒಂದು ಯಾರೋ ಒಬ್ರು ಇಲ್ಲಿ ನೋಡಿ, ಪ್ರತಿಯೊಬ್ರು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರೋ ಒಬ್ರು ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆದಾಗ ಅದರಿಂದ ನನಗೆ ಮತ್ತೆ ಪಿರಮಿಡ್ ವ್ಯಾಲಿನ ಆ ಪಿರಮಿಡ್ ವ್ಯಾಲಿ ಹತ್ರ ಕೂಡ ನಿಮ್ಗೆ ಆಲ್ರೆಡಿ ಒಂದ್ಸರಿ ಹೇಳ್ಕೊಂಡಿದ್ದೀನಿ. ಆರೋಳಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಹೋಗ್ತಾ 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 ಆ ಕೆಬ್ಬದೊಡ್ಡಿ ಹತ್ರನೇ ಬೈಕ್ ಕೆಟ್ಟೋಗ್ಬಿಡ್ತು. ಬೈಕ್ ಕೆಟ್ಟೋದಾಗ ಸೊ ಅಲ್ಲಿಂದ ಮತ್ತೆ ಇಲ್ಲಿ ಯಾರಾದ್ರೂ ರಿಪೇರ್ ಮಾಡೋರು ಇದಾರ ಅಂತ ಹುಡುಕ್ತಾ ಹುಡುಕ್ತಾ ಹೋದಾಗ ಆ ಒಳಗಡೆ ಕೆಬ್ಬೆದೊಡ್ಡಿ ಒಳಗೆ ಹೋಗಿ ಹುಡುಕಕ್ಕೆ ಹೋದಾಗ ಅಲ್ಲಿ ಸಿಕ್ತು ಪಿರಮಿಡ್ ವ್ಯಾಲಿ. ಬೈಕೆ ಕೆಟ್ಟೋಗಿಲ್ಲ ಅಂದ್ರೆ ಪಿರಮಿಡ್ ವ್ಯಾಲಿ ಸಿಗ್ತಾ ಇದ್ದಿಲ್ಲ. ಪಿರಮಿಡ್ ವ್ಯಾಲಿಗೆ ಹೋಗಿ ಮತ್ತೆ ಅಲ್ಲಿಂದ ಈ ಆನಾಪಾನ ಸತ್ಯ ಅಂದ್ರೆ ಏನು, ಈ ಧ್ಯಾನ ಅಂದ್ರೆ ಏನು, ಇದು ನಮ್ಗೆ ಅವೇಕನಿಂಗ್ ಆಯ್ತು. ಅಂದ್ರೆ ಅವೇಕನಿಂಗ್ ಅಂತಕ್ಕಂಥದ್ದು ಯಾವ ರೀತಿ ಬೇಕಾದ್ರೆ ಆಗ್ಬೋದು. ಅವತ್ತು ಅದೇ ಕೈ ಕೊಟ್ಟಿಲ್ಲ ಅಂದ್ರೆ ನಮ್ಗೇನಾಗ್ತಿತ್ತು. ಸೊ ಈ ರೀತಿ ಪ್ರತಿಯೊಂದು ಒಬ್ರು ಲೈಫಲ್ಲಿ ಈ ತರ ಅಂತಕ್ಕಂಥದ್ದು ಈ ಒಂದು ನಡೀತಾ ಇರುತ್ತೆ. ಅದೇ ರೀತಿ ನಿಮಗೆ ಗೊತ್ತಿದೆ, ಪತ್ರಿತಿ ಸಾರ್ ಕೂಡ ಈ ಸ್ಪಿರಿಚುವಲ್ ಅವೇಕನಿಂಗ್ ಯಾವಾಗ ಆಯ್ತು ಅಂದ್ರೆ, ಅವರು ಮುಂಚೆ ಮತ್ತೆ ಎಲ್ಲ ಕೋರಮಂಡಲ ಫರ್ಟಿಲೈಸರ್ಸ್ ಅಲ್ಲಿ ಕೆಲಸ ಮಾಡ್ತಾ, ಫ್ರೆಂಡ್ಸ್ ಜೊತೆ ಕೆಲಸ ಮಾಡ್ತಾ, ಒಳ್ಳೊಳ್ಳೆ ಜಾಬ್ ಮಾಡ್ತಾ ಇದ್ದಾಗ ಅವ್ರ ತಮ್ಮ ಒಬ್ರು ತೀರೋದ್ರು. ಅವ್ರ ತಮ್ಮ ಅಮರ್ನಾಥ್ ಅಂತ ಏನ್ ಹೆಸರು ನಾನು ಮರ್ತೋಗಿದ್ದೀನಿ. ಅವ್ರ ತಮ್ಮ ತೀರೋದಾಗ ಅವಾಗ ಅವ್ರಿಗೆ ತುಂಬಾ ಅದರಿಂದ ದುಃಖಪಟ್ಟು, ಯಾಕೆ ಈ ತರ ಇಷ್ಟು ಅನ್ಯೋನ್ಯವಾಗಿದ್ವಿ, ಯಾಕೆ ಅವರು ಸಾವಾಯ್ತು. ಸೊ ಅಲ್ಲಿಂದ ಶುರುವಾಯ್ತು ಅವ್ರು ಸ್ಪಿರಿಚುವಲ್ ಅವೇಕನಿಂಗ್. ಅಂದ್ರೆ ಈ ಸಾವು ಅಂತಕ್ಕಂಥದ್ದು ಯಾಕೆ ಬರ್ತದೆ, ಈ ಸಾವು ಅಂತಕ್ಕಂಥದ್ದು ಯಾಕೆ ನಾವು ಅದರಿಂದ ಹೊರಗಡೆ ಬರ್ಬೋದಾ, ಯಾಕೆ ಇದಾಯ್ತು ಅಂತಕ್ಕಂಥದ್ದು ಸ್ಪಿರಿಚುವಲ್ ಅವೇಕನಿಂಗ್ ಅವರಿಗೆ ಆವಾಗಾಯ್ತು. ಅಲ್ಲಿಂದ ಶುರುವಾಗಿ ಅವ್ರ ಆಧ್ಯಾತ್ಮಿಕದ ಕಡೆಗೆ ಒಲವು ಬಂತವ್ರು. ರಮಣ ಮಹರ್ಷಿ ಅಷ್ಟೇ, ಅವ್ರು 7 ವಯಸ್ಸಿದ್ದಾಗ ಅವರು ಅಸ್ಟ್ರಲ್ ಬಾಡಿ ಆಯ್ತು. ಅವ್ರ ಬಾಡಿನೇ ಹೋಗ್ಬಿಟ್ಟು ಬೇರೆ ಲೋಕಗಳೆಲ್ಲ ನೋಡ್ಕೊಂಡ್ಬಂದು, ಅಂದ್ರೆ ಆಫ್ಟರ್ ಡೆತ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಡೆತ್ ಅವ್ರಿಗೆ ಆಯ್ತು ರಮಣ ಮಹರ್ಷಿ. ಸೊ ಅಲ್ಲಿಂದ ಶುರುವಾಯ್ತು ಸ್ಪಿರಿಚುವಲ್ ಅವೇಕನಿಂಗ್. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ರೂಪದಲ್ಲಿ ಈ ಅವೇಕನಿಂಗ್ ಅಂತಕ್ಕಂಥದ್ದು ನಡೀತಾ ಇರ್ತದೆ. ಯಾವಾಗ ಈ ಸ್ಪಿರಿಚುವಲ್ ಅವೇಕನಿಂಗ್ ಅಂತ ಆಗುತ್ತೋ ಆವಾಗ ನಮಗೆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಅವಾಗಲೇ ಹೇಳ್ದಂಗೆ ಪತ್ರಿಸರು ಹೇಳ್ತಾ ಇರ್ತಾರೆ, ಪ್ರತಿಯೊಬ್ಬರಿಗೂ ಧ್ಯಾನ ಮಾಡೋರಿಗೆ ವಿಧ ವಿಧವಾದ ರೀತಿಯಲ್ಲಿ ಅನುಭವಗಳು ಬರ್ತಾ ಇರ್ತವೆ. ಆ 7 ರೀತಿಯ ಅನುಭವಗಳು ಬರ್ತವೆ. ಯಾರ್ಯಾರಿಗೆ ಯಾವ್ಯಾವ್ದ ಅನುಭವ ಬರುತ್ತೆ ಅಂತ ಅಂದ್ರೆ ಇದೆಲ್ಲ ಕೂಡ ಪೂರ್ವ ಜನ್ಮದ ಸಂಸ್ಕಾರ. ಆ ಪೂರ್ವ ಜನ್ಮದ ಸಂಸ್ಕಾರದಿಂದ ಈಗಿನ ಅನುಭವಗಳು ಬರುತ್ತೆ. ಅನುಭವಗಳೇ ಬಂದಿಲ್ಲ ಅಂದ್ರೆ ಕೂಡ ಪೂರ್ವಜನ್ಮ ಸಂಸ್ಕಾರನೇ ಅದು. ಅಂದ್ರೆ ಗತ ಜನ್ಮದಲ್ಲಿ ಎಲ್ಲ ನಾವು ಅನುಭವಿಸಿದ್ರೆ ಅದು ನಮ್ಗೆ ಮತ್ತೆ ಅನುಭವಗಳು ಬರೋ ಅವಶ್ಯಕತೆ ಇಲ್ಲ. ಯಾವಾಗ ನಮ್ಗೆ ನಾನು ಯಾರು, ನಾನು ಯಾವ ವಿಷಯಕ್ಕೋಸ್ಕರ, ವಾಟ್ ಇಸ್ ಪರ್ಪಸ್ ಆಫ್ ಲೈಫ್ ಅಂತ ನಾವು ತಿಳ್ಕೊಳ್ಳೋದು ಹೆಂಗೆ, ಯಾರು ಯಾವ್ದ್ರ ಮೇಲೆ ತುಂಬಾ ಆಸೆ ಪಟ್ಟು ಅದ್ರ ಮೇಲೆಯೇ ಅವರು ಕೆಲಸ ಮಾಡ್ತಿರ್ತಾರೋ ಅದೇ ಪರ್ಪಸ್ ಆಫ್ ಲೈಫ್. ಕೆಲವು ಧ್ಯಾನ ಮಾಡ್ಬೇಕಂತ ಬರ್ತಾರೆ, ಬರೀ ಸೇವೆ ಮಾಡ್ತಿರ್ತಾರೆ, ಬರೀ ಪಿರಮಿಡ್ ಕಟ್ತಿರ್ತಾರೆ, ಬರೀ ರ್ಯಾಲೀಸ್ ಹೋಗ್ತಿರ್ತಾರೆ. ಅವು ತಿಳ್ಕೋಬೇಕು ನಾವು, ಓಕೆ ನನ್ನ ಪರ್ಪಸ್ ಆಫ್ ಲೈಫ್ ಇದೆ. ಯಾವುದಕ್ಕೋಸ್ಕರ ವೆಯ್ಟ್ ಮಾಡಿ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ರಿಗೆ ಆತ್ಮದ ಅನುಭವಗಳು ಡಿಫ್ರೆಂಟ್ ಆಗಿರ್ತವೆ. ಒಬ್ಬರಿಗೆ ಬಂದಂತ ಅನುಭವ ಇನ್ನೊಬ್ಬರಿಗೆ ಬರಲ್ಲ. ಆ ರೀತಿ ಅನುಭವಗಳು ಯಾವುದೇ ಅನುಭವ ಪಟ್ಟರು ಕೂಡ ನಿಮಗೆ ಗೊತ್ತಿರುತ್ತೆ, ಅಯ್ಯೋ ಅವ್ರಿಗೆ ಅಷ್ಟು ಅನುಭವ ಬಂದಿದೆ. ತುಂಬಾ ಜನ ಕೇಳ್ತಕ್ಕಂಥದ್ದು ಇದೆ, ಅವ್ರ ಅನುಭವಗಳು ಯಾವ್ದ್ಯಾವ್ದು ಒಳ್ಳೊಳ್ಳೆ ಅನುಭವಗಳು ಹೇಳ್ತಾರೆ, ನನಗೆ ಆ ಅನುಭವಗಳೇ ಬರ್ತಾ ಇಲ್ಲ, ಯಾಕೆ ಸರ್, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ದಿನಕ್ಕೆ 3 ಗಂಟೆ ಧ್ಯಾನದಲ್ಲಿ ಕುತ್ಕೊಳ್ತೀನಿ. ಯಾರಿಗೆ ಅವಶ್ಯಕತೆ ಇದೆಯೋ
ಯಾರು ಯಾವುದು ವಿಷಯ ತಿಳ್ಕೋಬೇಕು ಅವ್ರಿಗೆ ಅದೇ ಆದ ಅನುಭವ ಬರ್ತದೆ. ಯಾರಿಗೆ ಅನುಭವಗಳು ಬರ್ತಾ ಇಲ್ಲ, ನನಗೆ ಅನುಭವ ಬೇಕು ಅಂತ ಯಾವುದರಿಂದ ಓಡೋದು ಬೇಡ ನಾವು. ಯಾರಿಗೆ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಇಂಟ್ಯೂಷನ್ ಅಂತ ಇರುತ್ತೆ. ನಿಮಗೆ ಪ್ರತಿಯೊಬ್ಬರಿಗೂ ಇಂಟ್ಯೂಷನ್ ಅನ್ನೋದಿರುತ್ತೆ. ಆ ಇಂಟ್ಯೂಷನ್ ನಿಮ್ಮನ್ನು ಕೆಲಸ ಮಾಡ್ತಿರುತ್ತೆ. ಆದ್ರೆ ಅದು ಹೇಳ್ದಂತ ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಒಂದು ಸಂದರ್ಭದಲ್ಲಿ ನಾವು ಅದ್ರ ಜೊತೆ ಕನೆಕ್ಟ್ ಆಗಿರ್ಬೇಕು. ಅದು ಹೇಳ್ತಕ್ಕಂಥ ಪ್ರತಿಯೊಂದು ವಾಕನ್ನು ನಾವು ಕೇಳ್ತಾ ಇರ್ಬೇಕು. ಆ ಇನ್ನರ್ ವರ್ಡ್ಸ್ ಬರ್ತಾ ಇರುತ್ತೆ ನಮ್ಗೆ, ಆ ಶರೀರದ ವಾಣಿಗಳು ಬರ್ತಾ ಇರುತ್ತೆ. ನೀನ್ ಇದು ಮಾಡು, ಈ ಕೆಲಸ ಮಾಡು, ಇವ್ರನ್ನ ಭೇಟಿ ಮಾಡು. ಅದು ಬಂದಾಗ ಅದ್ರ ಜೊತೆ ನಾವು ಕನೆಕ್ಟ್ ಆಗಿದ್ದಾಗ ನಮ್ಗೆ ಈ ಅನುಭವಗಳಿಗಿಂತಲೂ ಗ್ರೇಟ್ ಅನುಭವ ಅದು. ಯಾವುದು? ಏನ್ ಅನುಭವ ಆಗದೆ ನಮ್ಮ ಇಂಟ್ಯೂಷನ್ ಮೂಲಕ, ಅಂತರ್ವಾಣಿ ಮೂಲಕ ಬಂದಿರತಕ್ಕಂತ ಬರ್ತವೆ. ನೋಡಿ, ನೀವು ಯಾವುದೇ ಕೆಲಸ ಮಾಡಕ್ಕೆ ಎಲ್ಲೇನು ಹೋಗ್ಬೇಕಾದ್ರೆ ನೀವೇನೋ ಮಾಡ್ಬೇಕಂತ ಹೋಗ್ತಾರೆ, ಆದ್ರೆ ಇನ್ನರಿಂದ ಹೇಳುತ್ತೆ ಅಲ್ಲಿಗೆ ಹೋಗ್ಬೇಡ, ಅದ್ ಬೇಡ, ನೀನು ಮಾಡ್ಬೇಡ ಅಂತ. ನಾವು ಆ ಮಾತು ಕೇಳಲ್ಲ. ಏನಾಗತ್ತೆ ಬಿಡು ಅಂತ ನಾವು ಹೋಗ್ತೀವಿ. ಹೋದಾಗ ಅದು ಸಕ್ಸಸ್ ಆಗಲ್ಲ. ಅದು ಆ ಅನುಭವನೇ ಬೇರೆ, ನಾವು ಮಾಡ್ತಕ್ಕಂಥ ಕೆಲಸನೇ ಬೇರೆ. ಈ ರೀತಿ ಇದ್ದಾಗ ಒಂದ್ ನಿಮಿಷ, ಈ ರೀತಿ ಸ್ಪಿರಿಚುವಲ್ ಅವೇಕನಿಂಗ್ ಅಂತಕ್ಕಂಥದ್ದು ಒಂದು 4 ಸ್ಟೇಜಸ್ ಅಲ್ಲಿ ನಡೀತದೆ, 4 ಹಂತಗಳಲ್ಲಿ ನಡೀತದೆ. ಮೊದಲನೇದಾಗಿ ಈ ಅವೇಕನಿಂಗ್ ನಮ್ಮ ಒಂದು ನಾರ್ಮಲ್ ಆಗಿ ಭೌತಿಕ ಶರೀರದಲ್ಲಿ ಇದ್ದಾಗ್ಲೇನೆ ನಮ್ಮಲ್ಲಿ ಕೆಲವು ಅವೇಕನಿಂಗ್ ಆಗ್ತದೆ. ಅಂದ್ರೆ ಪ್ರಾಪಂಚಿಕವಾಗಿ ಇರ್ತೀವಿ. ಆ ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ ಅಂದ್ರೆ ನಾವು ಮಾಮೂಲಾಗಿ ಸಂಸಾರ ಇರುತ್ತೆ, ಮತ್ತೆ ಜಾಬ್ ಮಾಡ್ತಿರ್ತೀವಿ, ಎಲ್ಲ ಫ್ರೆಂಡ್ಸ್ ಜೊತೆ ಇರ್ತೀವಿ. ಈ ಒಂದು ಫಿಸಿಕಲ್ ಲೈಫಲ್ಲಿ ಇದ್ದಾಗ, ಪ್ರಾಪಂಚಿಕ ಜೀವನ ನಡೆಸ್ತಾ ಇದ್ದಾಗ ಎಲ್ಲ ಒಂದ್ ಕಡೆ ಹೋಗ್ತೀರಿ, ಯಾರೋ ಒಬ್ರು ಪಾಂಪ್ಲೆಟ್ಸ್ ಕೊಡ್ತಾರೆ. ಸರ್, ಇದು ಧ್ಯಾನ ಮಾಡಿದ್ದು, ಆನಾಪಾನಸತಿ ಧ್ಯಾನ ಅಂತಿದೆ, ಇದನ್ನ ನೀವು ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಕೆಲವರು ಬೈದ್ ಕಳಿಸ್ತಾರೆ, ಬೇಡ ಹೋಗಯ್ಯ, ಅದನ್ನ ತಗೊಂಡು ನಾನೇನ್ ಮಾಡ್ಲಿ ಅನ್ನೋರು ಇರ್ತಾರೆ. ಕೆಲವರು ಕೊಟ್ಟ ತಕ್ಷಣ ತಗೊಳ್ತಾರೆ. ಹೌದಾ, ಏನಿತ್ತು ಧ್ಯಾನ, ಎಲ್ಲಿದೆ? ಅಂದ್ರೆ ನೀವು ನೋಡ್ತೀವಿ, ಧ್ಯಾನ ಪ್ರಚಾರ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಕಡೆ ತಿರುಗ್ತಾ ಇದೀವಿ ನಾವು ಆ ಪ್ರಚಾರ ಮಾಡ್ಲಿಕ್ಕೆ. ಆ ರೀತಿ ಹೋದಾಗ ಒಂದು ಪಾಂಪ್ಲೇಟ್ ಯಾರಿಗೆ ಸಿಕ್ಕು ಅವ್ರು ಹೋಗ್ತಾರೆ, ಅವ್ರಿಗೆ ಜ್ಞಾನ ಸಿಗುತ್ತೆ, ಅವರು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬಿಡ್ತಾರೆ. ಅದು ನೋಡ್ಬಿಟ್ಟು, ಓಹೋ, ಧ್ಯಾನ ಅಂತಿದೆ, ಧ್ಯಾನ ಮಾಡಿದ್ರೆ ಧ್ಯಾನ ಸರ್ವಭೋಗ ನಿವಾರಣಿ, ಸರ್ವ ರೋಗ ನಿವಾರಣಿ, ಭೋಗಕಾರಣಿ, ಜ್ಞಾನ ಪ್ರಸಾದಿನಿ ಎಲ್ಲ ಗೊತ್ತಾದಾಗ, ಅಂದ್ರೆ ಬರೀ ಒಂದು ಪಾಂಪ್ಲೆಟ್ ಅಲ್ಲಿ ಒಂದು ಧ್ಯಾನದಿಂದ ಇಷ್ಟೆಲ್ಲ ಇದೆಯಾ ಅಂತ ಏನ್ ಮಾಡ್ತಾರ, ಹುಡ್ಕೊಂಡು ಹೋಗ್ತಾರೆ. ಸೆಂಟ್ರಲ್ ಇದೆ ಕೇಳ್ತಾರೆ, ಧ್ಯಾನ ಹೆಂಗ್ ಮಾಡ್ಬೇಕಂತ ಕೇಳ್ತಾರೆ. ಆ ಪಾಂಪ್ಲೆಟ್ ಅಲ್ಲಿ ಇರುತ್ತೆ, ಬರೀ ಒಂದು ಪಾಂಪ್ಲೆಟ್. ಅಲ್ಲಿಂದ ಶುರುವಾಗುತ್ತೆ ಅವ್ರು. ಆ ಧ್ಯಾನಕ್ಕೆ ಬಂದಿರೋರೆಲ್ಲ ತುಂಬಾ ಜನ ನೋಡಿ, ನಾವೆಲ್ಲ ಅದಕ್ಕೆ ಮಾಡುವುದು ನಮ್ಮ ಧರ್ಮ. ಆ ಪಾಂಪ್ಲೆಟ್ಸ್ ಅನ್ಸ್ತಾ ಹೋದಾಗ ಅದು ಯಾರಿಗೋ ಒಬ್ರು ಕನೆಕ್ಟ್ ಆಗುತ್ತೆ. ಯಾರು ಕೆಲವರು ಧ್ಯಾನಕ್ಕೆ ಬಂದಿಲ್ಲ ಅಂದ್ರೆ ಅವ್ರಿಗಿನ್ನೂ ಆ ಒಂದು ಅವೇರ್ನೆಸ್ ಬಂದಿಲ್ಲ ಅಂತ ಅರ್ಥ. ನೀವು ನಂಬಿ ಬಿಟ್ರೆ ಬಿಡಿ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಈ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಈ ಮೆಣಸಿನಕಾಯಿ ಒಗ್ಗರಣೆ ಅಂತಾರೆ, ಈ ಮಂಡಕ್ಕಿ ಒಗ್ಗರಣೆ ಅಂತಾರೆ. ಮಂಡಕ್ಕಿ ಒಗ್ಗರಣೆ ಮೆಣಸಿನಕಾಯಿ ಹೋಟ್ಲಿಗೆ ಹೋಗಿ ತಿಂದು ಇನ್ನೇನ್ ಬಿಸಾಕ ಟೈಮಲ್ಲಿ ಅದು ಪಾಂಪ್ಲೆಟ್ ಆಗಿತ್ತು, ಧ್ಯಾನ ಪ್ರಚಾರ ಪಾಂಪ್ಲೆಟ್ ಆಗಿತ್ತು. ನೋಡ್ರಿ ನಾವ್ ಹೆಂಗ್ ಯೂಸ್ ಮಾಡ್ತಾರಂದ್ರೆ, ನಾವೆಲ್ಲ ಕೊಟ್ಟಿರೋ ಆ ಪಾಂಪ್ಲೆಟ್ಗಳನ್ನ ಹೋಟ್ಲಲ್ಲಿ ಮಂಡಕ್ಕಿ ಅದನ್ನ ಇದಕ್ ಕೂಡ ಯೂಸ್ ಮಾಡ್ತಾರೆ. ಅವನು ನೋಡಿ, ಒಗ್ಗರಣೆ ಮೆಣಸಿನಕಾಯಿ ತಿಂದು ಇನ್ನೇನ್ ಬಿಸಿ ಹಾಕ್ಬೇಕು, ಅವಾಗ ನೋಡಿದಾಗ ಅದರಿಂದ ಬಂದಿರೋರು ಎಷ್ಟೋ ಜನ ಇದ್ದಾರೆ ಧ್ಯಾನಕ್ಕೆ. ಅಂದ್ರೆ ಒಂದು ಪೇಪರ್ ಕೂಡ ನಮಗೆ ಅವೇಕನಿಂಗ್ ಮಾಡಕ್ಕೆ ರೆಡಿ ಆಗುತ್ತೆ. ಅದರಿಂದ ಧ್ಯಾನ ಶುರು ಮಾಡ್ತೀವಿ ನಾವು. ಅವಾಗ ಈ ಸ್ಪಿರಿಚುವಲ್ ಅವೇಕನಿಂಗ್ ಅಂತಕ್ಕಂಥದ್ದು ಬರುತ್ತೆ. ಸ್ಪಿರಿಚುವಲ್ ಅವೇಕನಿಂಗು ಇಲ್ಲಿ 2 ರೀತಿ ಬರುತ್ತೆ, ಸ್ಪಿರಿಚುವಲ್ ಅವೇಕನಿಂಗ್ ಮತ್ತೆ
ಕುಂಡಲಿನಿ ಅವೇಕನಿಂಗ್. ಈಗ ನಾವೆಲ್ಲ ಮಾತಾಡಿದ್ದು ಅಂದ್ರೆ ನನಗೆ ಇದು ಅಸ್ತಿತ್ವದಲ್ಲಿಲ್ಲ, ನನಗೆ ಇದು ಗೊತ್ತಿಲ್ಲ ಅಂತ ಅಂದ್ರೂ ಕೂಡ ಗತ ಜನ್ಮ ಸಂಸ್ಕಾರ ಯಾರ್ಯಾರಿಗಿರ್ಲಿರುತ್ತೋ, ಇವತ್ತು ಧ್ಯಾನಕ್ಕೆ ಯಾರೆಲ್ಲ ಬಂದಿದ್ವು, ಆ ಗತ ಜನ್ಮ ಸಂಸ್ಕಾರದಿಂದ ಈ ಸ್ಪಿರಿಚುವಲ್ ಅವೇಕನಿಂಗ್ ಆಗುತ್ತೆ. ಕೆಲವರಿಗೆ ಕೆಲವು ವರ್ಷಗಳು ಆಗ್ಬೋದು, ಕೆಲವರು ಒಂದೇ ದಿನ ಆಗ್ಬೋದು, ಕೆಲವರು ಒಂದು ವಾರದಲ್ಲಿ ಆಗ್ಬೋದು. ನಾವು ಅಂದ್ಕೊಂತೀವಿ ನಾನು 15 ವರ್ಷ 20 ವರ್ಷ ಆಯ್ತು ನನಗೇನು ಆಗ್ತಾ ಇಲ್ಲ, ಇವ್ ಮೊನ್ನೆ ಬಂದು ಒಂದು ತಿಂಗಳಾಗಿದೆ, ಇವ್ ಹಿಂಗಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ಇದೆಲ್ಲ ಗತ ಜನ್ಮ ಸಂಸ್ಕಾರದಿಂದ ಆಗುತ್ತೆ. ಯಾವಾಗ ಈ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆದಾಗ ನಾವು ಭೌತಿಕದಿಂದ ಡಿಟ್ಯಾಚ್ಮೆಂಟ್ ಸ್ಥಿತಿ ಬರ್ತದೆ. ನಾವು ಇಲ್ಲೇವರೆಗೂ ಅಟ್ಯಾಚ್ಮೆಂಟ್ ಆಗಿ ಪ್ರತಿಯೊಂದಕ್ಕೂ ಅವ್ರ ಹಿಂದೆ ಓಡ್ತಾ ಇದ್ವಿ. ಆವಾಗ ಡಿಟ್ಯಾಚ್ಮೆಂಟ್ ಸ್ಥಿತಿಗೆ ಬರ್ತೀವಿ. ಅದು ಅವಾಗಲೇ ಹೇಳ್ದಂಗೆ 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಕಾಯ್ಬೇಕು. ಆಗ ಧ್ಯಾನ ಯಾವಾಗ ಈ ರೀತಿ ಇದ್ದಾಗ ಧ್ಯಾನ ಸಿಗುತ್ತೆ ನಮ್ಗೆ. ಯಾರೋ ಒಬ್ರು ಧ್ಯಾನ ಕಲಿಸ್ತಾರೆ, ಯಾರೊಬ್ರು ಫ್ರೆಂಡ್ ಆಗ್ತಾರೆ. ಒಬ್ರು ಪತ್ರಿಜಿ ಅವ್ರ ಫ್ರೆಂಡು ರಾಮಚಂದ್ರ ರೆಡ್ಡಿ ಅವ್ರಿಗೆ ತುಂಬಾ ಬ್ಯಾಕ್ ಪೈನ್ ಇತ್ತು. ಆ ಬ್ಯಾಕ್ ಪೈನ್ ಕಳ್ಕೊಳ್ಳಕ್ಕೆ ವೇಲೂರ್ ಅಂತೇಳಿ ತಮಿಳ್ನಾಡಿಗೆ ಹೋಗಿ ಪ್ರತಿ ತಿಂಗಳು ಎಷ್ಟೋ ಸರಿ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇದ್ರು. ಬರ್ತಾ ಇರ್ಬೇಕಾದ್ರೆ ಆ ಬಸ್ಸಲ್ಲಿ ಒಬ್ರು ಪಕ್ಕದಲ್ಲಿ ಕುತ್ಕೊಂಡು ಹೇಳಿದ್ರು, ಏನ್ ಪ್ರಾಬ್ಲಮ್ ಅಂದ್ರೆ ನನಗೆ ಬ್ಯಾಕ್ ಪೈನ್ ಇದೆ. ಆ ಬ್ಯಾಕ್ ಪೈನ್ ಈಸಿಯಾಗಿ ನೀವು ನಿವಾರಿಸ್ಕೊಳ್ಬೋದು, ಅದಕ್ಕೆ ಒಂದು ಧ್ಯಾನ ಅಂತಿದೆ, ಆನಾಪಾನಸತಿ ಧ್ಯಾನ ಇದೆ, ಅದು ಮಾಡಿ ಅಂತ ಹೇಳಿದ್ರು. ಅಂತ ಹೇಳಿ ಆಮೇಲೆ ಇವ್ರು ಬಂದು ಊರಿಗೆ ಬಂದು ಅವರು ಧ್ಯಾನ ಶುರು ಮಾಡಿದ್ರು. ಅವ್ರು ಹೇಳ್ದಂಗೆ ಮಾಡಾದ್ಮೇಲೆ 41 ಡೇಸ್ ಒಳಗಡೆ ಗಾನ್, ಬಾಡಿ ಪೇನ್ ಫುಲ್ ಗಾನ್. ಎಷ್ಟೋ ವರ್ಷಗಳಿದ್ದು ಹೋಯ್ತು. ಅದೇ ಧ್ಯಾನದಲ್ಲಿ ಮತ್ತೆ ನೋಡ್ಕೊಂಡಾಗ ಯಾರು ಅಂತ ನೋಡ್ಕೊಂಡಾಗ ಗೌತಮ ಬುದ್ಧನೇ ಯಾರೋ ಸಾಮಾನ್ಯ ಪ್ರಜೆಯ ರೂಪದಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಹೇಳೋದು. ಅಂದ್ರೆ ನೀವು ರೆಡಿ ಇದ್ರೆ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಲಿಕ್ಕೆ ಯಾರಾದ್ರೂ ಬಂದು ನಮ್ಗೆ ತಿಳಿಸ್ತಾರೆ. ಆ ಒಂದು ಧ್ಯಾನ ನಮ್ಗೆ ಸಿಕ್ಕ ನಂತರ ಕೆಲವು ವರ್ಷಗಳಲ್ಲಿ ನಮ್ಗೆ ಎಷ್ಟೋ ಎಕ್ಸ್ಪೀರಿಯನ್ಸಸ್ ಶುರುವಾಗ್ತವೆ. ಆ ಎಕ್ಸ್ಪೀರಿಯನ್ಸಸ್ ಇಂದ ನಮ್ಗೆ ವಿಶ್ವಶಕ್ತಿ ಬ್ರಹ್ಮರಂಧ್ರದ ಮೂಲಕ ವಿಶ್ವಶಕ್ತಿ ಪ್ರಾರಂಭ ಆಗ್ತದೆ. ಆ ಎನರ್ಜಿ ನಾವು ಪಡಿತಾ ಹೋದಾಗಲ್ಲ ನಿಮ್ಗೆ ಏನಾಗ್ತದೆ, ನಿಮ್ಗೆ ಗೊತ್ತಿದೆ ಧ್ಯಾನ ಆದ್ಮೇಲೆ ಏನಾಗುತ್ತಂತ. ಆ ಧ್ಯಾನದಿಂದ ಮತ್ತೆ ನಮ್ಗೆ ಯಾವಾಗ ವಿಶ್ವಶಕ್ತಿ ಹರಿತಾ ಇರ್ತಾ ಹೋಗ್ತದೋ ಆವಾಗ ನಮ್ಗೆ ಕುಂಡಲಿನಿ ಜಾಗರಣೆ ಆಗ್ತದೆ. ಏನ್ ಕುಂಡಲಿನಿ ಜಾಗರಣೆ? ಆ ಚಕ್ರಸ್ ಆಕ್ಟಿವೇಶನ್, 72,000 ನಾಡೀಸ್ ಕ್ಲೆನ್ಸಿಂಗ್ ಆಗಿ ಆ ಎನರ್ಜಿಸ್ ಎಲ್ಲ ಅಲ್ಲಿ ಪಾಸ್ ಆಗ್ತಾ ಹೋಗ್ತದೆ. ನಮ್ಮ ಭೌತಿಕ ಶರೀರದ ಪಕ್ಕದಲ್ಲಿರ್ತಕ್ಕಂಥ ಪ್ರಾಣಮಯ ಶರೀರದಲ್ಲಿ ಈ 7 ಚಕ್ರಗಳು, 72,000 ನಾಡಿಗಳು, ಇದೆಲ್ಲ ಕಡೆ ಯಾವಾಗ ನಾವು ಧ್ಯಾನ ಮಾಡ್ತಾ ಅದು ವಿಶ್ವಶಕ್ತಿ ಪಡಿತಾ ಹೋದಾಗ ನಮ್ಮಲ್ಲಿ ಯಾವಾಗ ಈ ಕುಂಡಲಿನಿ ಜಾಗರಣೆ ಆಗುತ್ತೆ, ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ. ಕುಂಡಲಿನಿ ಆಕ್ಟಿವೇಶನ್ ಅಂದ್ರೆ ನಥಿಂಗ್ ಬಟ್ 7 ಚಕ್ರಗಳು, ಒಂದೊಂದು ಚಕ್ರದ ಸುತ್ತಲೂ ಅದೇ ಆದ ನಾಡಿಗಳಿರುತ್ತೆ. ಅದು ಕ್ರಮೇಣವಾಗಿ ಒಂದೊಂದು ಹಂತವಾಗಿ ಆಕ್ಟಿವೇಟ್ ಆಗ್ತಾ ಬರ್ತದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಒಂದೊಂದು ಸ್ಟೇಜ್ ಇಂದನು ಅದು ಎನರ್ಜಿ ಅವೇಕನಿಂಗ್ ಆಗ್ತಾ ಬರುತ್ತೆ, ಕುಂಡಲಿನಿ ಅವೇಕನಿಂಗ್ ಆಗುತ್ತೆ. ಅವಾಗ ನಮ್ಗೆ ಎಷ್ಟೋ ಈ ಕರ್ಮಗಳು ಕಳೀತವೆ. ಈ ಕರ್ಮಗಳು ಕಳೀತಾ ಇರ್ಬೇಕಾದ್ರೆ ನಿಮ್ಗೆ ಕ್ಲೆನ್ಸಿಂಗ್ ಆಗ್ತಾ ಇರ್ಬೇಕಾದ್ರೆ ತುಂಬಾ ಪೇನ್ಸ್ ಬರ್ತಾ ಇರುತ್ತೆ. ತುಂಬಾ ಜನ ಪೇನ್ಸ್ ಅಂತೇಳಿ ಅಲ್ಲೇ ನಿಂತೋಗ್ಬಿಡ್ತಾರೆ. ತಲೆನೋವು ಅಂತ ಸ್ಟಾಪ್ ಮಾಡ್ತಾರೆ, ಬೆನ್ನು ನೋವು ಅಂತ ಸ್ಟಾಪ್ ಮಾಡ್ತಾರೆ. ಯಾರಿಗೆ ತಲೆಯ ಭಾಗದಿಂದ ಕೆಳಗಡೆ ನಾವು ಆ ಸೊಂಟದವರೆಗೂ ಕೂಡ ಪೇನ್ ಆಗ್ತದೆ ಅಂದ್ರೆ ಈ ಚಕ್ರಗಳೆಲ್ಲ ಅಲ್ಲೇ ಕನೆಕ್ಟ್ ಆಗಿರ್ತವೆ. ಈ ಒಂದು ಬೋನ್ ಇದಲ್ಲ, ಬ್ಯಾಕ್ ಬೋನ್, ಆ ಬ್ಯಾಕ್ ಬೋನ್ ಜೊತೆ ಅಂದ್ರೆ ಅದು ಭೌತಿಕ ಶರೀರದಲ್ಲಿ ಕಾಣ್ಬೋದು, ಆದ್ರೆ ಅದಕ್ಕೆ ಪ್ರಾಣಮಯ ಶರೀರದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಒತ್ತು ಗುಂಡಿಗಳ ರೂಪದಲ್ಲಿ ಆ ಚಕ್ರಗಳು ಅಲ್ಲಿರ್ತವೆ. ಅಲ್ಲಿ ಇರ್ತಕ್ಕಂಥ ಕರ್ಮಗಳೆಲ್ಲ ಅಲ್ಲೇ ಶೇಖರಣೆ ಆಗ್ತವೆ. ಅಲ್ಲಿ ಕ್ಲೆನ್ಸಿಂಗ್ ಆದಾಗ ಕರ್ಮ ಕಳೆಯುತ್ತೆ. ಅದಕ್ಕೆ ಬ್ಯಾಕ್ ಬೋನ್, ಯಾರಿಗೂ ಬೆನ್ನು ನೋವು ಜಾಸ್ತಿ ಇದೆ ಅಂದ್ರೆ ಅಲ್ಲಿ ಕ್ಲೆನ್ಸಿಂಗ್ ಆಗ್ತಾ ಇದೆ. ಅದು ಭಯ ಪಡೋ ಅವಶ್ಯಕತೆ ಇಲ್ಲ. ಅಯ್ಯೋ ಬೆನ್ನು ನೋವು ಅಂತೇಳಿ
ನೀವು ಯಾವ ರೀತಿ ಕುತ್ಕೊಂತೀರಂತಲ್ಲ, ಇದು ಸ್ಟ್ರೈಟ್ ಆಗಿ ಕುತ್ಕೋಬೇಕಾ? ಪ್ರಾರಂಭದಲ್ಲಿ ಸ್ಟ್ರೈಟ್ ಆಗಿ ಕುತ್ಕೋಬೇಕು. ಈಗ ಒಂದು ಮೇಲಿಂದ ನೀರ್ ಬರ್ತಾ ಇದೆ ನಲ್ಲಿನಲ್ಲಿ ಅಂದ್ರೆ ಒಂದು ಕೊಡ ಕ್ಲೀನ್ ಆಗಿ ಇಡ್ಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಶಿವರಿಂಗ್ ಆಗುತ್ತೆ, ಸ್ವಲ್ಪ ಬಂದ್ಮೇಲೆ ಸ್ಟಾಪ್ ಆಗುತ್ತಲ್ಲ, ಹಂಗೆ ಅದ್ರ ಒಂದು ಆ ಸ್ಥಿತಿಯಲ್ಲಿ ಬರುತ್ತೆ. ಹಂಗೆ ನಾವು ನೇರವಾಗಿ ಸ್ವಲ್ಪ ಹೊತ್ತು ಕುತ್ಕೋಬೇಕು. ಅದಾದ ನಂತರ ನಾವು ಹೆಂಗ್ ಕುತ್ಕೊಂಡ್ರು ಬೆಂಡ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಅದ್ರ ಆ ಎನರ್ಜೀಸ್ ಅಲ್ಲೇ ಹೋಗ್ತಾ ಇರುತ್ತೆ. ಅವಾಗ ಕುಂಡಲಿನಿ ಆಕ್ಟಿವೇಶನ್ ಅವೇಕ್ನಿಂಗ್ ಆಗುತ್ತೆ. ಯಾವಾಗ ಈ ಒಂದು ಪೇನ್ಸ್ ಬಂದಾಗ ನೀವು ಅನ್ಕೊಂತಾರೆ, ಆ ಪೇನ್ಸ್ ಬಂದಾಗ ಅಯ್ಯೋ 7.5 ಶನಿನೇ ಬಂದ್ಬಿಟ್ಟಿದ್ದಾನೆ, ಅಂದ್ರೆ ಶನಿ 7.5 ಅಂದ್ಕೊಂಡು ಎಷ್ಟು ಬಾಧೆ ಪಡ್ತಾರ, ಪೇನ್ ಅನ್ಕೊಂತಾರೋ ತಿಳ್ಕೋಬೇಕು, ಅದು 7.5 ಅಲ್ಲ, ಅದು ಅವೇಕನಿಂಗ್. ಯಾವ ಅವೇಕನಿಂಗು? ಕುಂಡಲಿನಿ ಶಕ್ತಿ ಅವೇಕನಿಂಗ್. ಆ ಅವೇಕನಿಂಗ್, ಆ ಆತ್ಮಶಕ್ತಿ ಅದು ಬಂದಾಗ ಯಾವಾಗ ಹೇಳುತ್ತೆ ನೋಡಿ, ಅದೆಲ್ಲ ಬಂದಾಗ ಯಾವಾಗ ನಾವು ಇದೆಲ್ಲ ಅನುಭವಗಳು ಪಡಿತಾ ಪಡಿತಾ ಕುಂಡಲಿನಿ ಆಕ್ಟಿವೇಶನ್ ಆಗ್ತಾ ಆಗ್ತಾ ಅವಾಗ ಧ್ಯಾನ ಪ್ರಚಾರ ಮಾಡಕ್ ಶುರು ಮಾಡ್ತೀವಿ. ಯಾರಿಗೇ ಆದ್ರೂ ಕೂಡ ನೋಡಿ, 41 ದಿನ ಪ್ರತಿದಿನ ಕೆಲಸ ಮಾಡಿ, ಅಂದ್ರೆ ಪ್ರತಿದಿನ ಧ್ಯಾನ ಮಾಡಿ ನಿರಂತರವಾಗಿ ಮಾಡಿದಾಗ ಎಂತವರು ಕೂಡ ಈ ಒಂದು ಕುಂಡಲಿನಿ ಆಕ್ಟಿವೇಶನ್ ಆಗ್ಬಿಡುತ್ತೆ, ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಅವಾಗ ಶುರು ಮಾಡ್ತಾರೆ ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ. ಧ್ಯಾನ ಪ್ರಚಾರ ಮಾಡ್ತಾ 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 ಎಷ್ಟೋ ಅವ್ರ ಪ್ರಾಸೆಸ್ ಅಲ್ಲಿ ಅವರು ಪರಿಣಾಮ ಕ್ರಮದಲ್ಲಿ ಬದಲಾಗ್ತಾ ಹೋಗ್ತದೆ. ಅವ್ರು ಅಂದ್ಕೊಂಡಿರೋದು ನೀವು ನೋಡಿ, ಧ್ಯಾನಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಎಷ್ಟು ಮಾಸ್ಟರ್ಸ್ ಅವರು ವಿಧವಾದ ಎಕ್ಸ್ಪೀರಿಯನ್ಸಸ್, ಒಂದು ಹೆಲ್ಪಿಂಗು ಮಾಡ್ತಾ ಇದಾರೆ ಅಂದ್ರೆ ನಾವು ಅದನ್ನ ನಂಬಕ್ ಆಗ್ತಾ ಇಲ್ಲ. ಅಂದ್ರೆ ಅವ್ರು ಅನ್ಕೋತೀವಿ, ಏನು ನಾವು ಇಷ್ಟು ವರ್ಷ, ನಾವು ಎಷ್ಟೋ ವರ್ಷಗಳಿಂದ ನಾವು ಧ್ಯಾನ ಮಾಡ್ಕೊಂಡ್ ಬಂದು ನಾವು ಮಾಡದೇ ಇರ್ತಕ್ಕಂಥದ್ದನ್ನ ಈಗ ಕೆಲವೇ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ತಿಳ್ಕೋಬೇಕು. ಇವತ್ತು ಇರ್ತಕ್ಕಂಥ ಟಾಪಿಕ್ ತುಂಬಾ ವೆರಿ ವೆರಿ ಇಂಪಾರ್ಟೆಂಟು. ಎಲ್ಲ ಕೂಡ ನಮ್ಗೆ ಅವೇಕನಿಂಗ್ ಆಗೋ ಟೈಮು. ಯಾವುದೇ ಇನ್ಸಿಡೆಂಟ್ ಆಯ್ತು ಅಂದ್ಕೊಳ್ಳಿ, ಎಸ್ ಅದರಿಂದ ಹೊರಗಡೆ ಬರ್ಬೇಕು. ಇವತ್ತು ಧ್ಯಾನಕ್ಕೆ ಬಂದಿರೋರೆಲ್ಲ ಕೂಡ 99% ಯಾವುದೋ ಒಂದು ತೊಂದರೆಯಿಂದ, ಆರೋಗ್ಯ ತೊಂದರೆ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ರಿಲೇಶನ್ಶಿಪ್ ಇಶ್ಯೂ ಆಗಿರ್ಬೋದು, ಅದೆಲ್ಲದಿಂದ ಬಂದಿರಂದ್ರೆ ಅವರಲ್ಲಿ ಅವೇಕನಿಂಗ್. ಧ್ಯಾನಕ್ಕೆ ಬಂದಾಗ ಅವೇಕನಿಂಗ್, ಧ್ಯಾನ ಮಾಡಿದಾಗ ಕುಂಡಲಿನಿ ಅವೇಕನಿಂಗ್. ಆ ಕುಂಡಲಿನಿ ಅವೇಕನಿಂಗ್ ಆದ ನಂತರ ಫಸ್ಟ್ ಹೇಳಿದ್ನಲ್ಲ ನಾನು, ಅವೇಕನಿಂಗ್, ಸ್ಪಿರಿಚುವಲ್ ಅವೇಕನಿಂಗ್ ಅಲ್ಲಿ 2 ಟೈಪ್ಸ್, ಫಿಸಿಕಲ್ ಅವೇಕನಿಂಗ್ ಅಂಡ್ ಮತ್ತೆ ಕುಂಡಲಿನಿ ಅವೇಕನಿಂಗ್. ಈ ರೀತಿ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್, ಅದನ್ನ ಡ್ರೀಮ್ ಅವೇಕನಿಂಗ್ ಅಂತಾರೆ. ಸೆಕೆಂಡ್ ಸ್ಟೇಜ್ ಡ್ರೀಮ್ ಅವೇಕನಿಂಗ್. ಆ ಡ್ರೀಮ್ ಅವೇಕನಿಂಗ್ ಏನಾಗುತ್ತೆ ಅಂದ್ರೆ ನೋಡಿ, ಕೆಲವು ಕನಸುಗಳು ಬಿಡುತ್ತೆ. ಕನಸುಗಳನ್ನ ಬಹಳ ಕೇವಲವಾಗಿ ತಿಳ್ಕೊತಾರೆ ಕೆಲವರು, ಕನಸಲ್ಲಿ ಏನಿದೆ ಬಿಡು ಅಂತ. ಆ ಕನಸಲ್ಲಿ ಕೂಡ ನಿಮ್ಗೆ ಒಂದೊಂದು ಕನಸುನು ಕೂಡ, ಒಂದು ಕನಸು ದುಃಖ ರೂಪದಲ್ಲಿ ಇರುತ್ತೆ, ಒಂದು ಕನಸು ಸುಖ ರೂಪದಲ್ಲಿ ಇರುತ್ತೆ. ಎಂಜಾಯ್ ಮಾಡ್ತಿರ್ತೀವಿ, ಒಂದು ಎಲ್ಲೋ ಹೋಗ್ತೀವಿ, ಯಾರನ್ನೂ ಭೇಟಿ ಮಾಡ್ತೀವಿ, ಸುಖವಾಗಿರ್ತೀವಿ ಅಂದ್ರೆ ಎಂಜಾಯ್ ಮಾಡ್ತೀವಿ. ಅದೇ ರೀತಿ ಕೆಲವು ದುಃಖದಲ್ಲಿ ಕೂಡ ಇರ್ತೀವಿ. ಈ ರೀತಿ ಆ ಅದನ್ನ ನಾವು ಏನ್ ತಿಳ್ಕೋಬೇಕು, ಡ್ರಾಮಾ ಅಂತಾನು ತಿಳ್ಕೋಬೇಕು, ಡ್ರಾಮಾ ಅಲ್ಲ ಅಂತ ತಿಳ್ಕೋಬೇಕು. ಅಂದ್ರೆ ಅವಾಗ ಸತ್ಯ ಯಾವಾಗ ಇರ್ತಂದ್ರೆ, ಇದರಲ್ಲಿ ಕನಸಲ್ಲಿ ಸತ್ಯ ತರ ಇರುತ್ತೆ, ನಿಜ ತರ ಕಾಣುತ್ತೆ. ನಾವು ಭೌತಿಕ ಅವೇರ್ನೆಸ್ ಬಂದ್ಮೇಲೆ ಅದು ಅಸತ್ಯ ಅನ್ಸುತ್ತೆ. ಅದೆಲ್ಲ ಬಿಡಿ, ಏನೋ ಕನಸು ಬಂದಿದೆ ಅಂತ. ಹಂಗಂತ ಈ ಕನಸುಗಳೆಲ್ಲವೂ ನಿಜಾನ ಅಂದ್ರೆ ಅದನ್ನ ನಾವು ಅನಲೈಸ್ ಮಾಡ್ಕೊಂಡಾಗ ಕನಸಿನಿಂದ ನಾವು ಬರ್ತಕ್ಕಂಥ ಡ್ರೀಮ್ಸ್ ಇಂದ ಎಷ್ಟೋ ಲೆಸನ್ಸ್ ನಾವು ಕಲಿಬಹುದು. ನಮ್ಗೆ ಗೊತ್ತಾಗದೇ ಇರ್ತಕ್ಕಂಥದನ್ನ ಯಾವ್ದು ಬುಕ್ ಇಲ್ಲ, ನನ್ನ ಹತ್ರ ಯಾರು ಹೇಳ್ಕೊಡೋರಿಲ್ಲ ಅಂದ ತಕ್ಷಣ ಆ ಡ್ರೀಮ್ಸ್ ಇಂದಾನೆ ಎಷ್ಟೋ ಲೆಸನ್ಸ್ ಕಲಿಬಹುದು ನಾವು. ಅದಕ್ಕೆ ನಿಮ್ಗೆ ಅದನ್ನ ಅಸ್ಟ್ರಲ್ ಬಾಡಿ ಅಂತಾರೆ, ಸೂಕ್ಷ್ಮ ಶರೀರ ಅಂತಾರೆ. ನಾವು ರಾತ್ರಿ ನಿದ್ದೆ ಹೋದಾಗ ನಮ್ಮ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರ ಬಿಡುಗಡೆ ಆಗಿ ಅದೆಲ್ಲ ಎಷ್ಟೋ ಲೆಸನ್ ಕಲೀಲಿಕ್ಕೆ ಹೋಗ್ತದೆ. ಮತ್ತೆ ಎಷ್ಟೆಷ್ಟೋ ಮೆಸೇಜ್ ಕೊಡ್ತಾ ಬರುತ್ತೆ ನಮ್ಗೆ, ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ. ಅದು ನಿಜ ಅಲ್ವಾ ಅಂತ ತಿಳಿಬೇಕಾದ್ದು ನಾವು ಯಾವಾಗ ಕಾನ್ಶಿಯಸ್ ಅಲ್ಲಿ, ನಾವು ನೋಡಿ ಡ್ರೀಮ್ ಅಲ್ಲಿ ಕೂಡ ಕಾನ್ಶಿಯಸ್ ಇದೆ. ಮತ್ತೆ ಯಾವಾಗ ಡ್ರೀಮ್ ನೋಡಿ, ನಿಮಗೆ ಕನ್ಸು ಬೀಳುತ್ತೆ,
ಈ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಕನಸುಗಳು ನೀವು ನೋಡ್ರಿ ಎಲ್ಲ ಕೆಟ್ಟ ಕೆಟ್ಟದಾಗಿ ಬರ್ತಾ ಇರುತ್ತೆ, ಯಾವ್ದಾವ್ದೋ. ಅದರಿಂದ ಏನಪ್ಪ ನನಗೆ ಈ ಕನಸು ಬಿತ್ತು ಅಂತ. ಈ ಧ್ಯಾನ ಮಾಡ್ತಾ ಮಾಡ್ತಾ ಕನಸುಗಳೇ ಒಳ್ಳೊಳ್ಳೆ ಕನಸು ಬಿಡ್ತಾವೆ. ಆ ಕನಸಿನಲ್ಲಿ ಕೂಡ ಧ್ಯಾನ ಪ್ರಚಾರ ಮಾಡ್ತೀವಿ ನಾವು. ಕನಸಲ್ಲಿ ಕೂಡ ಮತ್ತೆ ಪಿರಮಿಡ್ ಕಟ್ತೀವಿ. ಪಿರಮಿಡ್ ಅದ್ಭುತ ಅಲ್ಲಿ. ಈ ಕನಸುಗಳಲ್ಲೇ ಪತ್ರಿಸಿ ಸರ್ನ ಭೇಟಿ ಮಾಡ್ತೀವಿ. ಪತ್ರಿಸಿ ಸರ್ ಡ್ರೀಮ್ಸ್ ಅಲ್ಲಿನೇ ಪಿರಮಿಡ್ ವ್ಯಾಲಿಗೆ ಹೋಗ್ತೀವಿ, ಕಡತಾಳಿಗೆ ಹೋಗ್ತೀವಿ. ನೋಡಿ ಇವೆಲ್ಲ ಕನಸು ಬಿದ್ದಿರ್ತೀವಿ. ಅಂದ್ರೆ ನೋಡಿ ಅದರಲ್ಲಿ ಕೂಡ ಆ ಡ್ರೀಮ್ಸ್ ಅಲ್ಲಿ ಕೂಡ ಈ ರೀತಿ ಬರ್ತಾ ಬರುತ್ತೆ. ಎಷ್ಟೋ ನಾಲೆಡ್ಜು, ಎಷ್ಟೋ ಲೆಸನ್ಸು ನಮಗೆ ಈ ಅಸ್ಟ್ರಲ್ ಬಾಡಿಯಿಂದ ಬರುತ್ತೆ, ಸೂಕ್ಷ್ಮ ಶರೀರದಿಂದ ಇವೆಲ್ಲ ಬರ್ತಾರೆ. ಯಾಕೆಂದ್ರೆ ಈ ಒಂದು ಅಸ್ಟ್ರಲ್ ಬಾಡಿ ಅಂತಕ್ಕಂಥದ್ದು ತುಂಬಾ ಫಾಸ್ಟ್ ಆಗಿ ನಮಗೆ ಜ್ಞಾನ ಕೊಡ್ತಕ್ಕಂಥದ್ದು. ಈ ಶರೀರಕ್ಕಿಂತಲೂ, ಫಿಸಿಕಲ್ ಬಾಡಿಗಿಂತಲೂ ಈ ಒಂದು ಅಸ್ಟ್ರಲ್ ಬಾಡಿ ತುಂಬಾ ಬೇಗ ನಮಗೆ ಯಾವುದೇ ಒಂದು ನಾಲೆಡ್ಜ್ ಕೊಡ್ತಾ ಹೋಗುತ್ತೆ. ಯಾಕೆ ಅದು ಆ ನಾಲೆಡ್ಜ್ ಕೊಡ್ತದೆ ಅಂತಂದ್ರೆ, ಈ ಸೂಕ್ಷ್ಮ ಶರೀರ ಸೂಕ್ಷ್ಮ ಲೋಕಗಳಿಗೆ ಹೋಗುತ್ತೆ. ಬರೀ ಇಲ್ಲೊಂದೇ ಅಲ್ಲ, ಬೇರೆ ಬೇರೆ ಹೈಯರ್ ವರ್ಡ್ಸ್ ಸೂಕ್ಷ್ಮ ಲೋಕಗಳಿಗೆ ಹೋಗಿ ಅದೆಲ್ಲ ಜ್ಞಾನ ತಿಳ್ಕೊಂಡು ಮೆಸೇಜ್ ತಿಳ್ಕೊಂಬಂದು ನಮ್ಗೆ ಕೊಡುತ್ತೆ. ಅದು ಸೂಕ್ಷ್ಮ ಶರೀರ ಸೂಕ್ಷ್ಮ ಲೋಕಕ್ಕೆ ಹೋಗುತ್ತೆ. ಅವಾಗ ನಮ್ಮಲ್ಲಿರ್ತಕ್ಕಂಥ ಈ ಆತ್ಮ ಅಂತಕ್ಕಂಥದ್ದು ಬರೀ ಒಂದು ಆತ್ಮ ಅಲ್ಲ ನಮ್ಮ ಶರೀರಕ್ಕೆ. ಈ ಆತ್ಮ ಅಂತಕ್ಕಂಥದ್ದು ನಮ್ಮ ಒಂದು ಶರೀರ ಇದೆ, ಒಂದು ಆತ್ಮ ಇದೆ ಅಂತ ಅಂದ್ಕೊಂಡು ಒಂದೇ ಆತ್ಮನೇ. ಆದ್ರೆ 7 ಶರೀರಗಳು ಸಮೂಹದಲ್ಲಿ ಒಂದು ಆತ್ಮ ನೋಡ್ಕೊಳ್ಳೋದು. ಆತ್ಮ ಅಂದ್ರೆ ಏನಿದು ಫಿಸಿಕಲ್ ಬಾಡಿನ, ಇಲ್ಲ ಎಥರಿಕ್ ಬಾಡಿನ, ಇಲ್ಲ ಅಸ್ಟ್ರಲ್ ಬಾಡಿನ, ಮೆಂಟಲ್ ಬಾಡಿನ, ಕಾಜಲ್ಲ, ಸುಪ್ರಕಾಜಲ್ಲ, ನಿರ್ವಾಣಿಕ್ ಬಾಡಿನ, ಯಾವ ಬಾಡಿಗೆ ಸಂಬಂಧಪಟ್ಟಿದ್ದು ಸೋಲ್ ಅಂತಂದಾಗ 7 ಶರೀರಗಳಿಗೂ ಸಂಬಂಧಪಟ್ಟಿದ್ದು ಆತ್ಮ. ಅಂದ್ರೆ ಈ ಸೂಕ್ಷ್ಮ ಯಾನ ಮಾಡಿದಾಗ, ಅಸ್ಟ್ರಲ್ ಟ್ರಾವೆಲ್ ಮಾಡಿದಾಗ, ಸೂಕ್ಷ್ಮ ಶರೀರ ಯಾನ ಮಾಡಿದಾಗ ಈ 7 ಶರೀರಗಳು ಕೂಡ ಈ ಜ್ಞಾನ ಬರ್ತಾ ಹೋಗ್ತದೆ. ಅವಾಗ ನಮ್ಗೆ ಈ ಆತ್ಮ ಪ್ರಕಾಶ ಅಂತಾರೆ. ಆ ಆತ್ಮದಿಂದ ಅಲ್ಲಿಂದ ಸೂಕ್ಷ್ಮ ಲೋಕಗಳಿಂದ ಬಂದಿರತಕ್ಕಂಥ ಆ ಬ್ರೈಟ್ನೆಸ್, ಆ ಲೈಟ್ 7 ಶರೀರಕ್ಕೂ ಹೋಗುತ್ತೆ. ಅದನ್ನ ಆತ್ಮ ಪ್ರಕಾಶ ಅಂತಾರೆ. ಆ ರೀತಿ ಬಂದಾಗ ಅದು 2ನೇ ಸ್ಟೇಜ್. ಮತ್ತೆ 3ನೇ ಸ್ಟೇಜ್ ಏನಿದೆ ಅಂದ್ರೆ ಈ ಕಾನ್ಶಿಯಸ್, ಅಂದ್ರೆ ಎಲ್ಲ ಕೂಡ ಆ ಕಾನ್ಶಿಯಸ್ ಸ್ಟೇಜಸ್ಸು ಸ್ಪಿರಿಚುವಲ್ ಅವೇಕಿಂಗ್. ಸೆಕೆಂಡ್ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್ ಡ್ರೀಮ್ಸ್. ಮತ್ತೆ ಇನ್ನು 3ನೇದು ಡೀಪ್ ಸ್ಲೀಪ್. ಆ ಡ್ರೀಮ್ ಅಲ್ಲಿ ಡೀಪ್ ಸ್ಲೀಪ್. ಆದ್ರೆ ಕನಸನ್ನೇ ಗೊತ್ತಾಗಲ್ಲ ನಮಗೆ. ಆ ಒಂದು ಅಂತರಾಳಕ್ಕೆ ಹೋಗ್ತೀವಿ ನಾವು, ಡೀಪ್ ಸ್ಲೀಪ್ ಹೋಗ್ತೀವಿ. ಆ ಡೀಪ್ ಸ್ಲೀಪ್ ಹೋದಾಗ ಆದ್ರೂ ಕೂಡ ಆ ಒಂದು ಕಾನ್ಶಿಯಸ್ ನಲ್ಲಿ ಆ ಅದನ್ನ ನೀವು ಇದನ್ನ ಮತ್ತೆ ಕೊನೆಯದಲ್ಲೇ ನಾನು ಹೇಳ್ತೀನಿ ಯಾವ್ಯಾವ ಸ್ಟೇಜಸ್ ಅಂತ. ಈ ಮೈಂಡ್ ಸ್ಟೇಜಸ್ ಇದಕ್ಕೂ ಒಂದು ಲಿಂಕ್ ಇದೆ, ನಾನು ಹೇಳ್ತೀನಿ ಕೊನೆ. ಸೊ ಇದನ್ನ ಏನಂತಾರೆ ಅಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಮೈಂಡ್ಫುಲ್ನೆಸ್ ಅಂತ, ಅಂದ್ರೆ ತುಂಬಾ ಆಳವಾಗಿ ನಿದ್ದೆ ಮಾಡಿದ್ದು ಆಗುತ್ತೆ. ಆಮೇಲೆ ಇದರಲ್ಲಿ ಒಂದು ಡೀಪ್ ಸ್ಲೀಪ್ ಅಲ್ಲಿ ಬಂದಂತ ಎನರ್ಜಿ ಅದು ನಿದ್ದೆನೂ ಅಲ್ಲ, ಧ್ಯಾನನೂ ಅಲ್ಲ. ಆದ್ರೂ ಈ ಒಂದು ಸ್ಟೇಜ್ ಅಲ್ಲಿ ಹೆಚ್ಚಿನ ಒಂದು ವಿಶ್ವಶಕ್ತಿನ ನಾವು ಪಡಿತಾ ಇರ್ತೀವಿ. ಅಸ್ಟ್ರಲ್ ಟ್ರಾವೆಲ್ ಮಾಡಿನೂ ಎನರ್ಜಿ ತಗೊಳ್ತಾರೆ. ಬ್ರಹ್ಮರಂಧ್ರ ಆಕ್ಟಿವೇಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಈ ಡೀಪ್ ಸ್ಲೀಪ್ ಇದ್ದಾಗ ಕೂಡ ಬ್ರಹ್ಮರಂಧ್ರ ಆಕ್ಟಿವೇಟ್ ಆಗಿ ಅಲ್ಲಿಂದ ಕಾಸ್ಮಿಕ್ ಎನರ್ಜಿ ಬರ್ಲಿಕ್ಕೆ ಶುರು ಆಗ್ತದೆ. ಎಷ್ಟೋ ಕಾಸ್ಮಿಕ್ ಎನರ್ಜಿ ನಾವು ಬರೋದು ಕೂಡ ಎಲ್ಲೂ ಪೋಲ್ ಆಗಲ್ಲ, ಬಂದಿರೋದೆಲ್ಲ ಕಡೆ ಹಂಗೆ ಸ್ಟೋರ್ ಆಗ್ತಿರುತ್ತೆ. ಯಾವಾಗ ನಾವು ಆಹಾರ ತಗೊಂಡು ನಾವು, ನಿಮಗೆ ಗೊತ್ತಿದೆ, ಮೂರು ಹೊತ್ತು ಊಟ ಮಾಡ್ತೀವಿ ನಾವು. ಡಿಫ್ರೆಂಟ್ ಪ್ರೋಟೀನ್, ವಿಟಮಿನ್, ಕಾರ್ಬೋಹೈಡ್ರೇಟ್ಸ್ ಅದೆಲ್ಲ ತಿಂತೀವಿ. ಫ್ರೂಟ್ಸ್ ತಿಂತೀವಿ, ಡ್ರೈ ಫ್ರೂಟ್ಸ್ ತಿಂತೀವಿ. ಇದೆಲ್ಲದರಿಂದ ನಮಗೆ ಎನರ್ಜಿ ಬರುತ್ತೆ. ನಾನು ಜಿಮ್ಗೆ ಹೋಗ್ತೀನಿ, ಅದರಿಂದ ಅವ್ರು ಯಾರೋ ಡಾಕ್ಟರ್ ಹೇಳಿರೋದೆಲ್ಲ ಎನರ್ಜಿ ಫುಡ್ ಎಲ್ಲ ತಿಂದು ನೀವೇನೇ ತಿಂದ್ರು ಕೂಡ ಬರೀ 5% ಬಾಡಿಗೆ ಎನರ್ಜಿ ಬರುತ್ತೆ. ಇನ್ನು 95% ಈ ಡೀಪ್ ಸ್ಲೀಪ್ ಅಲ್ಲಿ ಬರುತ್ತೆ. ಅಂದ್ರೆ ಈ ಧ್ಯಾನ ಸ್ಥಿತಿನೇ ಇದು.
ಆ ಡೀಪ್ ಸ್ಲೀಪ್ ಅಲ್ಲಿ ಬಂದಾಗ ಬ್ರಹ್ಮರಂಧ್ರ ಆಕ್ಟಿವೇಟ್ ಆದಾಗ ಅವಾಗ 95% ಶಕ್ತಿ ಆವಾಗ ಬರುತ್ತೆ. ಅವಾಗ ಯಾವ್ದು ಇಂಪಾರ್ಟೆಂಟ್ ನಿಮ್ಗೆ? ಭೌತಿಕ ಶರೀರದಲ್ಲಿ ಪ್ರೋಟೀನ್ ವಿಟಮಿನ್ಸ್ ಅವು ತಿಂದ್ಕೊಂಡು ಶಕ್ತಿ ಬೇಕಾ? ನೋಡಿ, ಯಾವಾಗ ಆ ಡೀಪ್ ಸ್ಲೀಪ್ ಸ್ಥಿತಿ ಇದ್ದಾಗ ಈ ಇಷ್ಟು ಪರ್ಸೆಂಟೇಜ್ ಶಕ್ತಿ ನಮಗೆ ಬರ್ತದೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಜು ಅದನ್ನ ತುರಿಯ ಸ್ಥಿತಿ ಅಂತಾರೆ. ಇದನ್ನ ಸೆಲ್ಫ್ ಕಾನ್ಶಿಯಸ್ನೆಸ್ ಅಂತಾರೆ. ಇದು ಈ ಆತ್ಮ ಉನ್ನತ ಸ್ಥಿತಿ, ಆ ಕೊನೆಯ ಸ್ಥಿತಿ, ಆ ನಾನು ಆತ್ಮ ಅಂತಕ್ಕಂಥದ್ದು ಗೊತ್ತಾಗದೆ ಈ ತುರಿಯ ಸ್ಥಿತಿ, ಸೆಲ್ಫ್ ಕಾನ್ಶಿಯಸ್ನೆಸ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆವಾಗಲೇ ನಮ್ಮಲ್ಲಿ ಈ ಆತ್ಮ ಸಾಕ್ಷಾತ್ಕಾರ ಅನ್ನೋ ಸ್ಥಿತಿ ಗೊತ್ತಾಗುತ್ತೆ. ಸೆಲ್ಫ್ ರಿಯಲೈಸೇಷನ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಎಲ್ಲ ಟೋಟಲ್ ಇದರಲ್ಲಿ ಪರಿಪೂರ್ಣವಾಗಿ ನಮಗೆ ಗೊತ್ತಾಗುತ್ತೆ ನಾವ್ಯಾರು ಏನು ಅಂತಕ್ಕಂಥದ್ದು. ಇಲ್ಲಿವರೆಗೂ ಡೌಟ್ ಅಲ್ಲಿ ಇರ್ತಾ ಇತ್ತು. ಈ ತುರಿಯ ಸ್ಥಿತಿಗೆ ಬಂದಾಗ ಆ ಆತ್ಮ ಸಾಕ್ಷಾತ್ಕಾರ ಸ್ಥಿತಿ ಅಂತ ನಿಜವಾದ ಸತ್ಯ ಏನು ಅಂತಕ್ಕಂಥದ್ದು ಇಲ್ಲಿ ತಿಳಿತದೆ. ಯಾಕೆಂದ್ರೆ ಇದು ಚಿಕ್ಕಂದಿನಲ್ಲೇ ನಮ್ಗೆ ಎಲ್ಲ ಇರುತ್ತೆ. ಅದು ನಿಮಗೆ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಈ ಸ್ಥಿತಿನ ನಾವು ಎಷ್ಟೋ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಈಗ ಹಿರಣ್ಯಕಶ್ಯಪು ಧ್ಯಾನ ಮಾಡಿ ಎಷ್ಟೋ ವರ್ಷಗಳು ತಪಸ್ ಮಾಡಿದ ತಕ್ಷಣ ಬ್ರಹ್ಮ ಬಂದು ಪ್ರತ್ಯಕ್ಷ ಆಗ್ಬಿಟ್ಟ. ಬ್ರಹ್ಮ ಪ್ರತ್ಯಕ್ಷ ಆದ ತಕ್ಷಣ ಮುಗೀತು. ಓಕೆ, ನಾನು ಎನ್ಲೈಟೈನ್ಮೆಂಟ್ ಆಗ್ಬಿಟ್ಟೆ, ನನಗೆ ಆತ್ಮ ಸಾಕ್ಷಾತ್ಕಾರ ಆಯ್ತು, ನನಗೆ ಆಯ್ತು, ಇನ್ನು ನಾನೇ ಭಗವಂತ, ನಾನೇ ದೇವರು ಅಂತೇಳಿ ತಿಳ್ಕೊಂಡೆ. ಅದೇ ರೀತಿ ಎಷ್ಟು ಜನ ಪ್ರತ್ಯಕ್ಷ ಆಗಿದ್ರು ಅವಾಗ? ಎಷ್ಟು ಜನ ಅವರು ಸಾಧನೆ ಮಾಡ್ಬೇಕಾದ್ರೆ ಪ್ರತ್ಯಕ್ಷ ಆಗಿ ಬಂದ್ರು. ಆದ್ರೆ ಅದನ್ನೇ ಕೊನೆ ಅಂತ ಅವರೆಲ್ಲ ತಿಳ್ಕೊಂಡಿದ್ರು. ಎಲ್ರು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಒಬ್ರು ಮಾಸ್ಟರ್ ರಾಘವೇಂದ್ರ ಸ್ವಾಮಿ ಬಂದ್ರು, ಇಲ್ಲ ಮಹಾವತಾರ ಬಾಬಾಜಿ ಬಂದ್ರು ಅಂದ ತಕ್ಷಣ ನನಗೆ ಆತ್ಮ ಸಾಕ್ಷಾತ್ಕಾರ ಆಯ್ತು, ನನಗೆ ಮಹಾವತಾರ ಬಾಬಾಜಿ ಕಂಡ್ರು, ನನಗೆ ಕೃಷ್ಣ ಕಂಡ್ರು. ಆದ್ರೆ ನಮ್ಮ ಪಿರಮಿಡ್ ಮಾಸ್ಟರ್ಗಳಿಗೆ ಎಷ್ಟು ಧ್ಯಾನಿಗಳಿಗೆ ಎಷ್ಟು ಮಾಸ್ಟರ್ಸ್ ಕಾಣ್ತಾರೆ ಅಂದ್ರೆ ಅದು ನಾವು ಚಿಕ್ಕ ವಯಸ್ಸರ ಹತ್ತಿರ ತಿಳ್ಕೊಂಡಿದ್ವಿ. ಅದಕ್ಕಿಂತಲೂ ಉನ್ನತವಾದ್ದು ಈ ಒಂದು ಆತ್ಮ ಸಾಕ್ಷಾತ್ಕಾರ ಅಂತದ್ದು. ನಮಗೆ ಎಲ್ರಿಗೂ ಆತ್ಮ ಸಾಕ್ಷಾತ್ಕಾರ ಆಗ್ತದೆ, ಅದಾದ್ರೂ ಕ್ಷಣಿಕ. ಇದು ಪರ್ಮನೆಂಟ್ ಆತ್ಮ ಸಾಕ್ಷಾತ್ಕಾರ ನಮ್ಮ ಧ್ಯಾನಿಗಳಿಗೆ ಆಗ್ತಾ ಇರೋದು. ಅಂದ್ರೆ ಅಷ್ಟೇ ತಿಳ್ಕೊಂಡಿದ್ರು. ಯಾವಾಗ ದೇವ್ರ ಪ್ರತ್ಯಕ್ಷ ಆದ್ನಂದ್ರೆ ಮುಗೀತು, ನಾನು ಭಗವಂತ ಆಗ್ಬಿಟ್ಟೆ. ಸತ್ಯ ಅದಲ್ಲ. ಯಾವಾಗ ನಾವು ಈ ಧ್ಯಾನ ಸ್ಥಿತಿ ಮಾಡ್ತಾ ಇದ್ದು, ಈ ತುರಿಯ ಸ್ಥಿತಿ ಪ್ರತಿಯೊಬ್ಬರೂ ನಿರಂತರವಾಗಿ ಧ್ಯಾನ ಮಾಡಿದಾಗ ಈ ತುರಿಯ ಸ್ಥಿತಿ ಎಲ್ಲರೂ ಹೋಗ್ತಾರೆ. ಆ ಸ್ಥಿತಿಗೆ ಹೋದಾಗ ಮುಂಚೆ ಅದೇ ಕೊನೆ ಅಂದ್ಕೊಂತಿದ್ರು, ಅದಲ್ಲ. ನಮ್ಗೆ ಇನ್ನೂ ಸ್ಟಿಲ್ ಪ್ರಾಸೆಸ್ ಇನ್ನೂ ಇದೆ ಇದರಲ್ಲಿ ಮಾಡೋದು. ಈ ಧ್ಯಾನದ ಮುಂದೆ ನಾವು ಇದು ಮಾಡ್ತಾ ಬಂದಾಗ ಅವಾಗ ಸೆಲ್ಫ್ ಕಾನ್ಶಿಯಸ್ನೆಸ್, ಸೆಲ್ಫ್ ರಿಯಲೈಸೇಷನ್ ಇದೆಲ್ಲ ಆಗ್ತಾ ಮತ್ತೆ ನೆಕ್ಸ್ಟ್ ಏನು ನಮ್ದು, ನಾವು ಮತ್ತೇನ್ ಮಾಡ್ಬೇಕು? ಅವಾಗಿದು ಇದನ್ನ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತಾರೆ. ಈ ಕಾನ್ಶಿಯಸ್ ಈ ಸ್ಥಿತಿನ ಮಹಾ ಶೂನ್ಯ ಚೈತನ್ಯ, ಇದನ್ನ ಆ ಸ್ಥಿತಿಗೆ ಬಂದಾಗ, ಈ ಸ್ಟೇಜ್ನ ಬಂದಾಗ ಮಮಾತ್ಮ ಸರ್ವಭೂತಾತ್ಮ, ನಾನು ಭಗವಂತನೇ, ನನ್ನ ಅಕ್ಕಪಕ್ಕ ಇರ್ತಕ್ಕಂಥವ್ರು ಭಗವಂತರೇ, ಐ ಆಮ್ ಗಾಡ್, ಈಚ್ ಅಂಡ್ ಎವ್ರಿ ಪರ್ಸನ್ ಗಾಡ್. ಆ ಸ್ಥಿತಿ ಬರುತ್ತೆ. ಯಾವಾಗ ಈ ತುರಿಯ ಸ್ಥಿತಿಗೆ ನಾವು ಬಂದ ತಕ್ಷಣ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತಾಗುತ್ತೆ. ಇಲ್ಲಿವರೆಗೂ ನಾವು ಎಲ್ಲೋ ಹುಡುಕ್ತಾ ಇದ್ವಿ, ಅವ್ರು ಪ್ರತ್ಯಕ್ಷ ಆದ್ರೆ ಸಾಕು, ಅವರೇ ದೇವರು, ಮತ್ತೆ ನಾವೇನಿಲ್ಲ ಅಂತ. ಯಾವಾಗ ನಮ್ಮೊಳಗಡೆ ನಾವು ಹೋದಾಗ, ಈ ಒಂದು ಧ್ಯಾನ ಸ್ಥಿತಿಲಿ ಹೋದಾಗ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೇ ಸೃಷ್ಟಿಕರ್ತ ಲಯಕರ್ತ ಸ್ಥಿತಿಕರ್ತ ಲಯಕರ್ತ ಅಂತಕ್ಕಂಥದ ಸ್ಥಿತಿ ನಾವು ಅರ್ಥ ಮಾಡ್ಕೊಳ್ತೀವಿ. ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ಇಲ್ಲಿ ನನ್ನ ವಾಸ್ತವಕತೆಗೆ ಯಾರೋ ಕಾರಣರಲ್ಲ. ಇವತ್ತು ಬಂದಿರತಕ್ಕಂಥ ಏನು ಸಮಸ್ಯೆ ಅಲ್ಲ ಅದು ಅರ್ಥ ಆಗಿದ್ದವ್ರಿಗೆ ಈ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗ್ಬಿಟ್ರೆ ಎಲ್ಲರಿಗೂ ಯಾವ್ದು ಕಷ್ಟನೇ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಮೇಲೆ ತಿಳ್ಕೊಂತೀವಿ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತಾನು ಗೊತ್ತಾಗುತ್ತೆ.
ನಮ್ಮ ವಾಸ್ತವಿಕತೆಗೆ ನಾವೇ ಕಾರಣ ಅಂತ ಗೊತ್ತಾಗುತ್ತೆ. ಸೊ ಯಾವಾಗ ಆ ರೀತಿ ಗೊತ್ತಾದಾಗ ರಿಯಲ್ ಒಂದು ಸೆಲ್ಫ್ ರಿಯಲೈಸೇಷನ್ ಆಗ್ತದೆ. ಯಾವುದು ಬಹಳ ಜನ ನನಗೆ ಧ್ಯಾನದಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಕೆಲವ್ರಿಗೆ ಏನೋ ಒಂದು ಕಾಣುತ್ತೆ, ಏನೋ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಆಯ್ತು, ಈ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಕೆಲವ್ರು ಹೇಳಿದ್ರು ಕೂಡ ಅದನ್ನ ಬೇರೆಯವರು ಅನುಭವನ ಅನಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಬಂದಿದೆ, ನನಗೆ ಬರಬಾರ್ದು ಅಂತ. ಇದು ಈ ಅನುಭವ ಅಂತಕ್ಕಂಥದ್ದು ಬಿಟ್ಟು ನಮ್ಮ ಆತ್ಮದ ಬಗ್ಗೆ ತಿಳಿಬೇಕು. ನಾನು ಯಾರು, ನನ್ನ ಉದ್ದೇಶ ಏನು. ಯಾವಾಗ ನಾವು ಕಂಪ್ಯಾರಿಸನ್ ಮಾಡಿದಾಗ ನಮ್ಮ ಗ್ರೋತ್ ಕಟ್ ಆಗುತ್ತೆ ಮೈ ಡಿಯರ್ ಮಾಸ್ಟರ್ಸ್. ನಮ್ಮ ಗ್ರೋತ್ ಸರಿಯಾಗಿರ್ಬೇಕಂದ್ರೆ ನಮ್ಮೊಳಗಡೆ ಹೋಗ್ಬೇಕು, ನಮ್ಮ ಆತ್ಮ ಜೊತೆನೇ ಇರ್ಬೇಕು, ಆತ್ಮ ಜೊತೆ ಕನೆಕ್ಟ್ ಆಗ್ಬೇಕು, ತುರಿಯ ಸ್ಥಿತಿನ ರೀಚ್ ಆಗ್ಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಬಂದಾಗ ಎಲ್ಲ ಕೂಡ ನಾವು ಅದರಿಂದ ಹೊರಗಡೆ ಬರ್ತೀವಿ. ಯಾವುದು ಸಮಸ್ಯೆನೇ ಆಗಲ್ಲ. ಆದ್ರೆ ಕೆಲವು ಸಮಯ ತಗೊಳುತ್ತೆ. ನೋ ಹರಿ ನೋ ವರಿ ಬರುತ್ತೆ. ಸ್ವಲ್ಪ ಯಾವಾಗ ಸಮಯ ಕೊಟ್ಟಾಗ ತಾಳ್ಮೆ ಬೇಕು, ಪೇಷನ್ಸ್ ಬೇಕು, ಸಹನೆ ಬೇಕು. ಯಾವುದೇ ಅರ್ಜೆಂಟ್ ಅವಶ್ಯಕತೆ ಇಲ್ಲ. ಸಹನೆ ಇದ್ದಾಗ, ತಾಳ್ಮೆ ಇದ್ದಾಗ ತನ್ನಷ್ಟನೇ ಅದು ಜರುಗುತ್ತೆ. ಅದಕ್ಕೆ ಆ ಸತ್ಯದ ಬಗ್ಗೆ, ಸತ್ಯ ಅಂತಕ್ಕಂಥದ್ದು ತುಂಬಾ ಲೇಟಾಗಿ ತಿಳಿತದೆ. ಮಿಥ್ಯ ಅಂತಕ್ಕಂಥದ್ದು ಇಮಿಡಿಯೇಟ್ ಆಗಿ ಯಾರು ಏನು ಹೇಳಿದ್ರು ಕೇಳ್ಬಿಡ್ತೇವೆ. ಅದು ರಿಯಾಲಿಟಿ ಗೊತ್ತಾದಾಗ ನೋಡಿ, ಯಾರೋ ಒಬ್ಬನ ಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಅದು ಇಮಿಡಿಯೇಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಅಯ್ಯೋ ಅವ್ನು ಅದ್ ಮಾಡ್ದ ಇದ್ ಮಾಡ್ದ ಅಂತ. ಮತ್ತೆ ಅವ್ನು ಮಾಡಿದಾನ ಇಲ್ಲ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ನೋಡ್ಕೊಂಡು ಚೆಕ್ ಮಾಡಿದಾಗ ಅವ್ನು ಏನು ಮಾಡದೆ ಇರೋ ವಿಷಯ ಗೊತ್ತಾಗುತ್ತೆ. ಅದೆಲ್ಲ ಬರೋಷ್ಟೊತ್ತಿಗೆ 1 ವರ್ಷ ಆಗಿರುತ್ತೆ. ಸತ್ಯ ಸ್ವಲ್ಪ ಲೇಟಾಗಿ ಬರೋದು, ಬಟ್ ಸತ್ಯನೇ. ಸ್ವಲ್ಪ ಪೇಷನ್ಸ್ ಇರಬೇಕು, ಅರ್ಜೆಂಟ್ ಇದ್ರೆ ಆಗಲ್ಲ. ಈ ರೀತಿ, ಯಾಕಂದ್ರೆ ಯಾರಿಗೆ ಯಾವ ಸಮಯದಲ್ಲಿ ಏನ್ ಕೊಡ್ಬೇಕಂತ ಯೂನಿವರ್ಸಿಗೆ ಗೊತ್ತಿದೆ ಮಾಸ್ಟರ್ಸ್. ನಾವು ಅರ್ಜೆಂಟ್ ಮಾಡಿದ್ರೆ ಆಗಲ್ಲ. ಯೂನಿವರ್ಸ್ಗೆ ಯಾರಿಗೆ ಯಾವ ಟೈಮ್ನಲ್ಲಿ ಏನ್ ಕೊಡ್ಬೇಕಂತ ಗೊತ್ತಾದಾಗ ಅಲ್ಲಿವರೆಗೂ ನಾವು ಕಾಯ್ಬೇಕು. ಯಾವಾಗ ಕೊಡ್ಬೇಕಂತ ಗೊತ್ತು. ಕೆಲವ್ರಿಗೆ ದುಃಖ ಕೊಡ್ತದೆ, ದುಃಖ ಕೊಟ್ಟು ಫೈನಲ್ ಕೈ ಹಿಡಿದಿದೆ ಯೂನಿವರ್ಸ್. ಯಾಕಂದ್ರೆ ಅನುಭವ ಪಡೀಲಿ. ಸರಿ, ಅನುಭವ ಪಡಲಿಲ್ಲ, ಮತ್ತೆ ಕೊಡ್ತದೆ, ಮತ್ತೆ ಅದರಿಂದ ಅನುಭವ ಪಡಲಿಲ್ಲ. ಯಾರಿಗೆ ಯಾವುದೋ ಒಂದು ಸಮಸ್ಯೆ ಪದೇ ಪದೇ ಬರ್ತಾ ಇದೆ, ನನಗೆ ಯಾಕೆ ಬರಬೇಕು, ಅದೇ ಸೇಮ್ ಪ್ರಾಬ್ಲಮ್ ಪದೇ ಬರುತ್ತಂದ್ರೆ ಅದನ್ನ ಅವನು ಅರ್ಥ ಮಾಡ್ಕೊಂಡಿಲ್ಲ. ಯೂನಿವರ್ಸು ಕೊಟ್ಟು ನೀನು ಅರ್ಥ ಮಾಡ್ಕೊಂತ ಹೇಳುತ್ತೆ, ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ದೆ ಇದ್ದಾಗ, ಈಗ ಪ್ರತಿಯೊಬ್ಬರಿಗೆ ಸಾಲ ಯಾಕೆ ಮಾಡಿದ್ದೀನಿ, ಮಾಡಿ ಯಾವ್ದಕ್ಕೆ ಉಪಯೋಗಿಸಿದ್ದೀನಿ, ಮತ್ತೆ ಮಾಡ್ದಂಗಿರಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ದುಡಿಮೆ ನಾನೇನ್ ಮಾಡ್ಬೇಕು, ಎಷ್ಟು ದುಡಿತಾ ಇದೀನಿ, ಎಷ್ಟು ಖರ್ಚು ಮಾಡ್ತಾ ಇದೀನಿ. ಅಂದ್ರೆ ಈ ರೀತಿ ಜ್ಞಾನ ಬರೋವರೆಗೂ ಪದೇ ರಿಪೀಟ್ ಆಗ್ತಾ ಇರುತ್ತೆ ಇಶ್ಯೂಸ್. ಯಾವಾಗ ಹೌದು ನನಗೆ ಯೂನಿವರ್ಸಿಟಿ ಕೊಟ್ಟಿದೆ, ಇದರಿಂದ ಎಲ್ಲಿ ಎಡವಿದ್ದೀನಿ ಮೂಲ ಕಾರಣ ತಿಳ್ಕೊಂಡು ಎಸ್ ಇದು ಕಲ್ತಿದ್ದೀನಿ, ಇನ್ಮೇಲೆ ನಾನು ಯಾವ ರೀತಿ ಇರ್ಬೇಕು, ಆ ಸ್ಥಿತಿ ಅರ್ಥ ಮಾಡ್ಕೊಂಡಾಗ ಮತ್ತೆ ವಾಪಸ್ ಬರಲ್ಲ ಅವಾಗ. ಯಾಕಂದ್ರೆ ಯೂನಿವರ್ಸು ತಥಾಸ್ತು ಅಂತ ಹೇಳ್ಬಿಡುತ್ತೆ. ಅವಾಗ ಓಕೆ, ಇವನು ಆಲ್ರೆಡಿ ಅದು ನಿಜವಾದ ಈ ಪ್ರತ್ಯಕ್ಷ ಆಗ್ಬಿಟ್ಟು ಆಶೀರ್ವಾದ ಮಾಡ್ತಾರಲ್ಲ ಈ ಬ್ರಹ್ಮನಿಗೆ ಬ್ರಹ್ಮ ಬಂದು, ಆ ರೀತಿ ನಮಗೂ ಕೂಡ ಯಾವಾಗ ನಾವು ಅರ್ಥ ಮಾಡ್ಕೊಂತೀವೋ ಅದರಿಂದ ನಾವು ಪಾಠ ಕಲ್ತಿಲ್ಲ ಅಂದ್ರೆ ಅವ್ರು ರಿಪೀಟ್ ಆಗಿ ಬರ್ತಾ ಇರ್ತಾರೆ. ಅದಕ್ಕೆ ಅದನ್ನೆಲ್ಲ ನಿಮಗೆ ಗೊತ್ತಿದೆ. ಸೋಲ್ ಲೆಸನ್ಸ್ ಅಂತಾರೆ, ಆತ್ಮ ಪಾಠಗಳು ಅಂತಾರೆ. ಈ ಆತ್ಮ ಪಾಠಗಳು ಅಂತಕ್ಕಂಥದ್ದು ಬಂದಾಗೆಲ್ಲ ನಾವು ಕಲಿತಾ ಇರ್ಬೇಕು, ಯಾವುದನ್ನು ಇಗ್ನೋರ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಈ ಯಾರು ಕೂಡ ಭೌತಿಕವಾಗಿ ಯಾವುದರಿಂದ ಓಡ್ತಾ ಇದ್ದಾರೆ ಇಲ್ಲಿವರೆಗೂ, ನೀವು ನೋಡಿದ್ರಿ ಈ ಸ್ಪಿರಿಚುವಲ್ ಲೈಫಲ್ಲಿ ನನಗೆ ಆಸ್ತಿ ಅಂತಸ್ತು ಮತ್ತೆ ಬೇರೆಯವ್ರದ್ದು ನೋಡಿ ಕಂಪ್ಯಾರಿಸನ್ ಮಾಡಿ ನನಗೆ ಅದಾಗಿಲ್ಲ, ನಾನು ಆ ಒಂದು ಶ್ರೀಮಂತನಾಗಿಲ್ಲ ಅಂದ್ರೆ ಬೇರೆಯವ್ರನ್ನ ನೋಡ್ಬಿಟ್ಟೆ ನಾವು ಕಂಪ್ಯಾರಿಸನ್ ಮಾಡ್ಕೊಂಡು ಅದರಿಂದ ಓಡ್ತಾ ಇದೀವಿ. ನಮ್ಗೆ ಅದು ಬೇಕು ಇದು ಬೇಕಂತ ಓಡ್ತಾ ಇದೀವಿ. ಯಾರಿಗೆ ಎಲ್ಲಿ ಓಡೋ ಅವಶ್ಯಕತೆ ಇಲ್ಲ. ನಾವು ಮಾಡೋ ಸಾಧನೆ ಮಾಡಿದ್ರೆ
ನಮ್ಗೆ ಯೂನಿವರ್ಸ್ ಕೊಡ್ತಾ ಹೋಗ್ತದೆ. ಅದು ಸುಮ್ಮನೆ ಹೇಳ್ತಾ ಇಲ್ಲ ನಾನು, ನಮ್ಮ ಅನುಭವ ಕೂಡ ಅನುಭವಿಸಿ ಹೇಳ್ತಾ ಇರೋದು. ಈ ಒಂದು ಸೋಲ್ ಎಸೆನ್ಸ್ ಆತ್ಮಪಾಠಗಳು ನಮಗೆ ಕಳಿಸ್ತಾ ಇರುತ್ತೆ ಯೂನಿವರ್ಸ್. ಅದರಿಂದ ನಾವು ಕಲ್ತಾಗ ಮಾತ್ರ ಅದರಿಂದ ಹೊರಗಡೆ ಬರ್ತೀವಿ, ಮತ್ತೆ ರಿಪೀಟ್ ಆಗಲ್ಲ. ಯಾವುದು ಪದೇ ಪದೇ ರಿಪೀಟ್ ಆಗಿರುತ್ತಂದ್ರೆ ಯು ಆರ್ ಇನ್ಕಂಪ್ಲೀಟ್. ಅದು ಇನ್ಕಂಪ್ಲೀಟ್ ಇವಾಗ ಈ ಲೈಫ್ ಟೈಮ್ ಅಲ್ಲಿ ನೀವು ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೂ ಕೂಡ ಮತ್ತೆ ಇನ್ನೊಂದು ಜನ್ಮ ಕೂಡ ರಿಪೀಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಇವತ್ತು ಹೇಳಿರೋ ಪಾಯಿಂಟ್ಸ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಗ್ರೇಟ್ ಬುಕ್ ಮೈ ಡಿಯರ್ ಮಾಸ್ಟರ್ಸ್. ಇದು ಸೋಲ್, ಈ ಸೋಲ್ ಅಂತಕ್ಕಂಥದ್ದು ಗಿಫ್ಟ್ ಅಂತಕ್ಕಂಥದ್ದು, ಯುವರ್ ಸೋಲ್ ಗಿಫ್ಟ್ ಅಂತ, ಸೋಲ್ಸ್ ಗಿಫ್ಟ್ ಅಂತಕ್ಕಂಥದ್ದು ನಮಗೆ ವರನೇ. ಒಂದೊಂದು ಪಾಠನು ಕಲ್ತಾಗ ಒಂದೊಂದು ನೋಡಿ, ಪ್ರತಿ ವಾರನೂ ನಾವು ಈ ಸೋಲ್ ಒಂದು ಗಿಫ್ಟ್ ಈ ಬುಕ್ನ ನಾವು ಅದನ್ನ ರಾಬರ್ಟ್ ಸ್ಪಾಟ್ಜ್ ತುಂಬಾ ಅದ್ಭುತವಾಗಿ ತಿಳಿಸಿದ್ದಾರೆ. ಅವರ ಒಂದು ಸ್ವಾಧ್ಯಾಯ ನೋಡ್ಬಿಟ್ಟು ನಿಮಗೆಲ್ಲ ಇವತ್ತು ಹೇಳಿರ್ತಕ್ಕಂಥ ಜ್ಞಾನ ಇದು ಆಲ್ರೆಡಿ ನಮ್ಮ ಜೀವನದಲ್ಲಿ ನಡೀತಾ ಇದೆ ಆಲ್ರೆಡಿ. ಸೊ ಈ ತರ ನಾವು ಸ್ವಾಧ್ಯಾಯ ಯೋಗದಲ್ಲಿ ಇಂಥ ವಿಷಯಗಳನ್ನ ನಾವು ತಿಳ್ಕೊಳ್ತು ಇನ್ನ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.